ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಕಾರಣ ಶಬ್ದವನ್ನ ತೆಗೆದು ಸದಾಕಾಲ ನಡವಳಿಕೆಯಿಂದ ಮುಖದಿಂದ ನಿರಂತರವಾಗಿ ಈಶ್ವರಿ ಸೇವೆಯನ್ನ ಮಾಡ್ತಾ ಇರಬೇಕು. ಸ್ವಯಂ ಈ ಒಂದು ಪ್ರಪಂಚದಿಂದ ಬಂಧನದಿಂದ ಮುಕ್ತರಾಗಿ ಬೇರೆಯವರಿಗೂ ಕೂಡ ಏನು ಮಾಡಬೇಕು, ಮುಕ್ತಿಯ ದಾನವನ್ನ ಕೊಡಲಿಕ್ಕೆ ನೀವು ನಿಮಿತ್ತರು ಆಗಬೇಕಾಗತ್ತೆ. ಅದಕ್ಕಾಗಿ ಸದಾ ಬೇಹದಿನ ವೈರಾಗ್ಯ ವೃತ್ತಿ ಹೇಳುವಂಥದ್ದಿರಲಿ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇಚ್ಛೆಗಳು, ಆಸೆ ಆಕಾಂಕ್ಷೆಗಳು ಅಥವಾ ದ್ವೇಷ, ಹೊಟ್ಟೆ ಕಿಚ್ಚು, ನೋವು, ಬೇಜಾರು ಇದ್ದರೆ ಬಾಬನ್ ಜೊತೆಗೆ ಅದೇ ವಿಷಯದ ಬಗ್ಗೆ ಏನಾಗ್ತದೆ, ಚರ್ಚೆ ಸಂಭಾಷಣೆ ಹೇಳುವಂಥದ್ದು ನಡೀತಾ ಇರತ್ತೆ. ಅದಕ್ಕಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ धारणे आगली। आज बाप दादा चारों ओर के बच्चे जो डबल मालिक हैं उन हर एक बच्चे को देख रहे हैं। ಇವತ್ತು ಬಾಪ್ ದಾದಾರವರು ನಾಲ್ಕು ಕಡೆಯ ಡಬಲ್ ಮಾಲೀಕರು ಯಾರಾಗಿದ್ದಾರೋ ಆ ಮಾಲೀಕರಾಗುವಂತಹ ಪ್ರತಿಯೊಂದು ಮಗುವನ್ನು ಕೂಡ ಏನ್ ಮಾಡ್ತಿದಾರಂತೆ ಬಾಬಾ ನೋಡ್ತಾ ಇದ್ದಾರೆ. ಡಬಲ್ ಮಾಲೀಕರು ಯಾವುದಲ್ಲಿ? एक तो बाप के सर्व खजानों के मालिक हैं और दूसरा स्वराज्य के मालिक है. ಒಂದು ತಂದೆಯ ಸರ್ವ ಖಜಾನೆಗೆ ಏನಾಗಿದ್ದಾರಂತವರು ಮಾಲೀಕರು. ಎರಡನೇದು ಸ್ವರಾಜ್ಯದ ಮಾಲೀಕರು. ಸರಿ, ತಂದೆಯ ಸರ್ವ ಖಜಾನೆಗೆ ಮಾಲೀಕರು ಅಂತಂದ್ರೆ ಏನು? ಎಲ್ಲಾರು ಕೂಡ ಅಂತ ತಂದೆಯ ವಸ್ತು ಎಲ್ಲಾರು ಕೂಡ ಅಂತಾರೋ. ಅಲ್ಲ, ಕೊಡಬೇಕು ಅಂತವ್ರಲ್ಲಿ ಏನು ಯೋಗ್ಯತೆ ಇರಬೇಕು? ಯೋಗ್ಯತೆ ಮನಸ್ಸಿರಬೇಕು. ದೃಢವಾದ ಮನಸ್ಸಿರಬೇಕು. ಬರೀ ನಂಬಿಕೆ ಇದ್ರೆ ಆಗೋದಿಲ್ವಲ್ಲ, ಕೊಡಬೇಕಲ್ವಾ? ಕೊಡಬೇಕಾದ ಮನಸ್ಸು ಮುಖ್ಯ. ನಿಮ್ಮ ಮನಸ್ಸು ಸರಿ, ಆದ್ರೆ ಖಜಾನೆ ಯಾರ್ದು? ಬಾಬನ್ ಖಜಾನೆ ಕೊಡ್ಲಿಕ್ಕೆ ಅವ್ರನ್ನ ಪರ್ಮಿಷನ್ ಕೊಡ್ಬೇಕಲ್ಲ, ನಮ್ದಲ್ವಲ್ಲ, ನಮ್ ಜೋಬಿಂದ ಎತ್ ಕೊಡೋದಲ್ವಲ್ಲ. ಬಾಬೇನ್ ಹೇಳ್ತಾರೆ, ಬಾಪ್ಗೆ ಸರ್ವ ಖಜಾನೆ, ತಂದೆಯ ಎಲ್ಲ ಖಜಾನೆಯನ್ನ ಕೊಡ್ಲಿಕ್ಕೆ ನೀವೇನಾಗಿರ್ಬೇಕು? ಮಾಲೀಕರಿರ್ಬೇಕು. ಆವಾಗ ನೀವು ಅದನ್ನು ಕೊಡಬೇಕಾದ್ರೆ ನೀವು ತಂದೆಗಾಗ್ಲಿ ಬೇರೆಯವ್ರಿಗಾಗ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾದಂತ ಕೇಳಬೇಕಾದಂತ ಅನಿವಾರ್ಯತೆ ಇರಬಾರ್ದು. ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ತೆಗೆದು ಕೊಡಬೇಕಾಗ ಅಷ್ಟು ಪರ್ಮಿಷನ್ ಅನ್ನ ಬಾಬಾ ನಿಮಗೆ ಕೊಟ್ಟಿದ್ದಾರ? ಅಷ್ಟು ಪರ್ಮಿಷನ್ ಅನ್ನ ನಾನು ತೆಗೆದುಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಯಾವ ಯೋಗ್ಯತೆ ಬರಬೇಕು ಅಲ್ವಾ? ಒಂದು ಸಣ್ಣ ಮಗುವಿನ ಉದಾಹರಣೆ ಅಥವಾ ಒಂದು ಸ್ಥೂಲವಾದಂತ ವ್ಯಕ್ತಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಒಂದು ಮಗು ಪ್ರಪಂಚದಲ್ಲಿ ಬಂದಾಗ ತನಗೇನು ಬೇಕು ಅಂತ ಅದಕ್ಕೆ ಹೇಳತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಯಾರು ಕೊಡ್ತಾರೆ ಏನ್ ಬೇಕು ಅಂತ? ತಂದೆ ತಾಯಿ ಕೊಡ್ತಾ ಇರ್ತಾರೆ ಅಲ್ವಾ? ಅದೇನು ಕೇಳೋದಿಲ್ಲ. ಸ್ವಲ್ಪ ದೊಡ್ಡವರಾದ್ಮೇಲೆ ಕೇಳ್ತಾರೆ. ಓಕೆ, ಈಗ ಸಣ್ಣ ಮಗುಗೆ ಏನ್ ಬೇಕು ಏನು ಬೇಡ ಅಂತಾನೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ತಂದೆ ಆ ಮಗುಗೆ ತನ್ನ ಆಸ್ತಿದೆಲ್ಲ ಬರ್ಕೊಡ್ತಾರ? ಖಜಾನೆ ಬರ್ಕೊಟ್ ಬಿಡ್ತಾರ? ಸರಿ, ಮಗು ಸ್ವಲ್ಪ ದೊಡ್ಡದಾಗ್ತದೆ. ದೊಡ್ಡದಾದಾಗ ಏನ್ ಮಾಡ್ತದೆ? ಅಪ್ಪ ಚಾಕ್ಲೇಟಿಗೆ 10 ರೂಪಾಯಿ ಕೊಡು, ಮಸಾಲೆ ಪುರಿ ತಿನ್ಲಿಕ್ಕೆ 50 ರೂಪಾಯಿ ಕೊಡು, ಲ್ಯಾಪ್ಟಾಪ್ ಕೊಡ್ಸು. ಏನ್ ಮಾಡತ್ತೆ? ಯಾರ ಹತ್ರ? ಆವಾಗ ಕೇಳುವಂತ ಮಗುವಿನ ಕೈಯಲ್ಲಿ ತಂದೆ ಆಸ್ತಿ ಕೊಡ್ತಾರ? ಕೊಡೋದಿಲ್ಲ. ಆಮೇಲೆ ಮಗು ಸ್ವಲ್ಪ ದೊಡ್ಡದಾಗ್ತದೆ. ದೊಡ್ಡದಾದ್ಮೇಲೆ ಏನ್ ಮಾಡ್ತಾರೆ? ತಿಳುವಳಿಕೆ ಬರ್ತದೆ. ಆಮೇಲೆ ಮುಂದೆ ಯಾವ್ದನ್ನ ಬಳಸ್ಬೇಕು ಯಾವ್ದನ್ನ ಬಳಸಬಾರ್ದು ಗೊತ್ತಾಗುತ್ತೆ. ಫಸ್ಟ್ 10 ರೂಪಾಯಿ ಕೊಟ್ಟು ಕಳಿಸ್ತಾರೆ, ಒಂದ್ ಸೋಪ್ ತಗೊಳ್ಮ.
10 ರೂಪಾಯಿನ ಮೊದಲು ಕೊಟ್ಬಿಟ್ಟು ಕಳಿಸ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಹಂಗೆ ಮಾಡ್ತಿರೋದು. ನಮ್ಮನೆ ಎದುರುಗಡೆನೆ ರೋಡಿನ ಆ ಕಡೆ ಅಂಗಡಿ ಇದೆ. ಸರಿ, ನಾ ಫಸ್ಟ್ 10 ರೂಪಾಯಿ ಕೊಟ್ಬಿಟ್ಟು ಕಳಿಸ್ತಾರೆ, ಸೋಪ್ ತಗೊಂಡ್ ಬಾ ಅಂತ. ಸೋಪಿಗೆ 3 ರೂಪಾಯಿ, 7 ರೂಪಾಯಿ ಸರಿಯಾಗಿ ವಾಪಸ್ ತಂದಿದಾರ, ಅಥವಾ 50 ಪೈಸೆ ಚಾಕ್ಲೇಟ್ ತಿನ್ಕೊಂಡು ಬಂದ್ಬಿಟ್ಟು ಸೋಪಿಗೆ 3.5 ಅಂತ ಹೇಳಿದಾರ, ಅಥವಾ 2 ರೂಪಾಯಿ ಮಧ್ಯದಲ್ಲಿ ಬಿಳಿಸಾಕೊಂಡು ಬಂದಿದಾರ, ಅಥವಾ ಎಕ್ಸ್ಟ್ರಾ ದುಡ್ಡು ತಗೊಂಡು ಬಂದಿದಾರ, ಅದನ್ನೇನ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ ಅಲ್ವಾ? ಎಷ್ಟು ರೂಪಾಯಿನಲ್ಲಿ? 10 ರೂಪಾಯಿ. 10 10 ರೂಪಾಯಿನಲ್ಲಿ 10 ರೂಪಾಯಿನಲ್ಲಿ ಟೆಸ್ಟಿಗೆ ಓಕೆ ಆದ್ರೆ ಮುಂದೆ ಮಗುವಿನ ಕೈಲಿ ಎಷ್ಟು ಕೊಡ್ತಾರೆ? 100 ರೂಪಾಯಿ. 100 ರೂಪಾಯಿನ 50 ರೂಪಾಯಿ ಕೊಡ್ತಾರೆ. ಆವಾಗ ಅವರು ಓಕೆ ಆಯ್ತು ಅಂತದಾಗ ಅವಾಗ ನೆಕ್ಸ್ಟ್ ಏನ್ ಮಾಡ್ತಾರೆ? 500, 500 ರೂಪಾಯಿ ಕೊಡ್ತಾರೆ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನೀವೇನಾದ್ರು ನೆಂಟರ ಮನೆಗೆ ಹೋಗ್ಬೇಕಾದ್ರೆ ನಿಮ್ ಕೈಲಿ ದುಡ್ಡು ಕೊಟ್ಟಿರೋದಿಲ್ಲ. ಯಾಕೆ ಹೇಳಿ? ನೀವು ಕರೆದಾಕ್ಬಿಡ್ತೀರಾ ಅಂತ. ನಿಮ್ಮ ಅಣ್ಣಂದಿರ ಯಾರಿದ್ದಾರೆ, ಅಕ್ಕಂದಿರ ಯಾರಿದ್ದಾರೆ, ಅವ್ರ ಹತ್ರ ದುಡ್ಡು ಕೊಟ್ಟಿರ್ತಾರೆ. ಈವನ್ ನೀವು ನೆಂಟರ ಮನೆಗೆ ಹೋದಾಗ, ನಮ್ಮ ಜೀವನದ ಬಗ್ಗೆ ನಾನು ಹೇಳ್ತಾ ಇರೋದು, ನಾವು ನೆಂಟರ ಮನೆಗೆ ಹೋದಾಗ ನೆಂಟರು ನಮ್ಮ ಕೈಯಲ್ಲಿ ದುಡ್ಡು ಕೊಟ್ರೆ ಬಸ್ಸಲ್ಲಿ ಬರಬೇಕಾದ ಆ ದುಡ್ಡು ನಾವ್ ಇಟ್ಕೊಳ್ಳುವಂಗಿಲ್ಲ. ಯಾರ ಕೈಲಿ ಕೊಡ್ಬೇಕು? ಅಪ್ಪ ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಮನೆಗೆ ಬಂದ್ಮೇಲೆ ವಾಪಸ್ ತಗೊಳ್ಬೇಕು. ಯಾಕೆ ಹೇಳಿ? ಕಳ್ಕೊತೀರಾ? ಸಣ್ಣ ಸಣ್ಣ ಜೋಬುಗಳು ಇರ್ತವೆ, ಶರೀರ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಮೂವ್ಮೆಂಟ್ ಆಗ್ತಾ ಇರ್ತದೆ ಅಲ್ವಾ? ಅವಾಗ ದುಡ್ಡು ಎಲ್ಲಿ ಬಿದ್ದೋಗುತ್ತೆ ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಆವಾಗ ನಿಮ್ಮ ಹತ್ರ ಬಲೆ ಬೇರೆಯವ್ರ ಹಣ ಕೊಟ್ಟೂನು ಕೂಡ ಅದು ಏನಾಗ್ಬಾರ್ದು, ಯಾರು ಕಳ್ತನ ಮಾಡಬಾರ್ದು, ಬೀಳಬಾರ್ದು ಅಂತ ಏನ್ ಮಾಡ್ತಾರೆ, ಅದ್ರ ಕಡೆಗೆ ಗಮನವನ್ನ ಕೊಡ್ತಾರೆ ಅಲ್ವಾ? ಓಕೆ ಓಕೆ. ಆಮೇಲೆ ಮಗು ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ತಂದೆ ತನ್ನ ಖಜಾನೆಯನ್ನು ಮಗು ಕೊಡ್ತಾರ? ಕೊಡೋದಿಲ್ಲ. ಮಗು ಹೇಳುತ್ತ 15-16 ವರ್ಷದಲ್ಲೇನೆ ನಾನು 2 ವೀಲರ್ ಓಡಿಸ್ತೇನೆ, ಕೊಡ್ತಾರ ತಂದೆ? ಕೊಡೋದಿಲ್ಲ. ಏನ್ ಹೇಳ್ತಾರೆ? 18 ವರ್ಷ ಆಗ್ಬೇಕು, ಲೈಸೆನ್ಸ್ ಸಿಗಬೇಕು, ನಿನಗದ್ರ ಅವಶ್ಯಕತೆ ಇರಬೇಕು, ಅವಾಗ ಮಾತ್ರ ನಾನು ನಿಮ್ಗೆ ಕೊಡಿಸ್ತೇನೆ. ಇಲ್ಲ ಅಂತಂದ್ರೆ ಅವ್ರಿಗೆ ಅವಶ್ಯಕತೆಗಿಂತ ಮೊದಲೇನೆ ಕೊಟ್ಬಿಟ್ಟು ಏನಾಗತ್ತೆ ಅಂತಂದ್ರೆ ಅದರ ಬೆಲೆ ಆ ಮಗುಗೆ ಗೊತ್ತಿರೋದಿಲ್ಲ ಅಲ್ವಾ? ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಲೌಕಿಕ ತಂದೆನೂ ಕೂಡ ಟೆಸ್ಟ್ ಮಾಡ್ತಾರೋ ಮಾಡಲ್ವೋ? ಆ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾ ಹೋದರೆ ಮಾತ್ರ ಮುಂದಿನ ಖಜಾನೆಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ, 5,000 2,000 ರೂಪಾಯಿ ಕೊಡ್ತಾರೆ. ಯಾಕೆ ಅಂತ ಹೇಳೋದಿಲ್ಲ, ಸುಮ್ನೆ ಕೊಟ್ಟಿರ್ತಾರೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಕೇಳ್ತಾರೆ ಏನಂತ, ಹೇಗೆ ಖರ್ಚು ಮಾಡಿದೀಯಾ ಅಂತ ಅಲ್ವಾ? ಒಬ್ಬ ವ್ಯಕ್ತಿ ಇದ್ನಂತೆ, ಜಿಪುಣ ಶೆಟ್ಟಿ, ಜಿಪುಣಾಗ್ರೇಸರ ಮಾರವಾಡಿ ಅಂತ ಹೇಳ್ತಾರೆ, ಕಂಜೂಸ್ ಮಾರವಾಡಿ ಅಂತ ಹೇಳ್ತಾರೆ ಅಲ್ವಾ? ಅವನು ಹುಟ್ಟಿದಾಗ ತುಂಬಾ ಬಡವನಾಗಿದ್ದಂತೆ. ಒಂದು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ, ತುಂಬಾ ಹಣ ಬರುತ್ತೆ. ಈಗ ಶರೀರ ಬಿಡುವಂತ ಸಮಯ ಅವನಿಗೆ ಬರುತ್ತೆ. ಈಗ ಪ್ರಶ್ನೆ, ನನ್ನ ಆಸ್ತಿನ ಯಾರಿಗೆ ಕೊಡೋದು ಅಂತ ಪ್ರಶ್ನೆ. ಏನು? ನನ್ನ ಆಸ್ತಿನ ಯಾರಿಗೆ ಕೊಡಬೇಕು? ಆ ಎಲ್ಲ ಆಸ್ತಿ ಸ್ವ ಅರ್ಜಿತ, ಅಂದ್ರೆ ಸ್ವಯಂ ಸಂಪಾದನೆ ಮಾಡಿದ್ದು, ಪಿತ್ತಾರ್ಜಿತ ಅಲ್ಲ. ಅಂದ ಮೇಲೆ ಆ ಆಸ್ತಿಯನ್ನು ಅವ್ರು ಯಾರಿಗೆ ಬೇಕಾದ್ರೂ ಕೊಡುವಂತ ಅಧಿಕಾರ, ಹಕ್ಕು ಆ ವ್ಯಕ್ತಿಗೆ ಇದೆ. ಅದರ ಬಗ್ಗೆ ಇವ್ರು ಕಂಪ್ಲೇಂಟ್ ಮಾಡುವಂಗಿಲ್ಲ. ಯಾರು ಮಕ್ಕಳು ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳುವಂಗಿಲ್ಲ. ಯಾಕಂದ್ರೆ ಪಿತ್ತಾರ್ಜಿತ ಅಲ್ಲ, ಪಿತ್ತಾರ್ಜಿತ ಅಲ್ಲ ಅದು. ಓಕೆ, ಇವಾಗ ಅಜ್ಜನಿಂದ ತಂದೆಗೆ, ತಂದೆಯಿಂದ ನಿಮ್ಗೆ ಬಂದಿದ್ರೆ ಅವಾಗ ಅದಕ್ಕೆ ನಿಮ್ಗೆ ಅಧಿಕಾರ ಇದೆ. ಅದು ಸ್ವ ಅರ್ಜಿತ ಇದ್ರೆ ಯಾರು ಸಂಪಾದನೆ ಮಾಡಿದಾರೋ ಅವನು ಯಾರಿಗೆ ಬೇಕಾದ್ರೂ ಕೊಡಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಯಾಕಂದ್ರೆ ಅದು ಅವನ ಸಂಪಾದನೆ. ಅವನ ಸಂಪಾದನೆ ಯಾರಿಗೆ ಬೇಕಾದ್ರೂ ಏನ್ ಮಾಡ್ಬೋದು, ಅವನ ಸಂಬಂಧಿಗಳಿರ್ಲಿ, ರೋಡಲ್ಲಿ ಹೋಗೋನಿಗಿರ್ಲಿ, ಬಿಕಾರಿಗಳಿರ್ಲಿ, ಬೇರೆ ಧರ್ಮದವನಿರ್ಲಿ, ಸ್ತ್ರೀ ಇರ್ಲಿ, ಪುರುಷ ಇರ್ಲಿ, ಯಾರು ಬೇಕಾದ್ರೂ ಇರ್ಲಿ ಅಲ್ವಾ? ಅವನ ಸ್ವಸಂಪಾದನೆ ಇರುವಂತ ಕಾರಣದಿಂದ ಯಾರಿಗೆ ಬೇಕಾದ್ರೂ ಕೊಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಅವಾಗ ಅವನೇನ್ ಮಾಡ್ತಾನೆ ಅಂದ್ರೆ ಅಂತಿಮ ಸಮಯದಲ್ಲಿ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾನೆ, ಸ್ವಲ್ಪ ದಿನದಲ್ಲಿ ಶರೀರ ಬಿಡ್ತಾನೆ ಅಂತಂದಾಗ ಏನ್ ಮಾಡ್ತಾನೆ, 3 ಮಕ್ಕಳಿಗೆ ಟೆಸ್ಟ್ ಮಾಡ್ತಾನೆ. ಏನ್ ಮಾಡ್ತಾನೆ, 1,100 ರೂಪಾಯಿ 3 ಜನ ಮಕ್ಕಳಿಗೆ ಕೊಡ್ತಾರೆ. ಸಾಯಂಕಾಲದಷ್ಟೊತ್ತಿಗೆ ಈ 1,000 ರೂಪಾಯಿಯನ್ನು ನೀವೇನ್ ಮಾಡ್ಬೇಕು, ಖರ್ಚು ಮಾಡ್ಕೊಂಡು ಬರಬೇಕು. ಅವ್ರ ಜೀವನದಲ್ಲಿ ಫಸ್ಟ್ ಟೈಮ್ ತಂದೆ ಏನ್ ಮಾಡಿರ್ತಾರೆ, ಮಕ್ಕಳಿಗೆ ದುಡ್ಡು ಕೊಟ್ಟಿರ್ತಾರೆ ಅಲ್ಲ, ಖರ್ಚು ಮಾಡ್ಕೊಂಡು ಬನ್ನಿ ಅಂತ. ಸರಿ, ಅವಾಗ ಮೊದಲನೇ ಮಗ ಏನ್ ಮಾಡ್ತಾನೆ, 1,000 ಕೊಟ್ಟಿದ್ದಾರೆ, ಖರ್ಚು ಮಾಡ್ಲಿಕ್ಕೆ ಹೇಳಿದಾರಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಸಾಯಂಕಾಲದವರೆಗೆಲ್ಲ ತಿಂಡಿ ಗಿಂಡಿ ಎಲ್ಲ ತಿಂದು ಏನ್ ಮಾಡಿರ್ತಾರೆ, ಫಿಲ್ಮ್ ಎಲ್ಲ ನೋಡ್ಕೊಂಡು
ಖರ್ಚು ಮಾಡ್ಕೊಂಡು ಮನೆಗೆ ಬರ್ತಾನೆ. ಸರಿ, ಎರಡನೇವನ್ ಏನ್ ಮಾಡ್ತಾನೆ, ತಂದೆ ಮೇಲೆ ಏನೋ ಡೌಟ್ ಇದೆಯಪ್ಪ, ಏನೋ ಒಂದು ಕಾರಣ ಇದೆ ಅಂತ ಬಿಟ್ಟು ಏನು ಖರ್ಚು ಮಾಡದೆ ಹಾಗೇ ಏನ್ ಮಾಡಿರ್ತಾರೆ, ಇಟ್ಕೊಂಡ್ ಬಂದಿರ್ತಾನೆ. ತಗೊಂಡು ಬಂದು. ಮೂರನೇವನ್ ಏನ್ ಮಾಡ್ತಾನೆ, 500 ರೂಪಾಯಿ ಖರ್ಚು ಮಾಡ್ತಾನೆ, 500 ರೂಪಾಯಿ ಉಳಿಸ್ಕೊಳ್ತಾನೆ. ಆ 500 ರೂಪಾಯಿಯನ್ನು ಕೂಡ ಮನೆಗೆ ಬೇಕಾಗಿರುವಂತ ದವಸ ಧಾನ್ಯಗಳನ್ನ, ತರಕಾರಿನ ತಗೊಂಡು ಬರ್ತಾರೆ. ಸರಿ, ರಾತ್ರಿ 9 ಗಂಟೆಗೆ 3 ಜನ ಮಕ್ಕಳು ಏನ್ ಮಾಡ್ತಾರೆ, ತಂದೆ ಎದುರುಗಡೆ ನಿಲ್ತಾರೆ. ಅವಾಗ ತಂದೆ ಕೇಳ್ತಾನೆ, ಮಕ್ಕಳೇ ಬೆಳಿಗ್ಗೆ ಕೊಟ್ಟಿರುವಂತ 1,000 ರೂಪಾಯಿನ ನೀವು ಹೇಗೆ ಖರ್ಚು ಮಾಡಿದ್ರಿ ಅಂತ. ಮೊದ್ಲೇವನ್ ಏನ್ ಹೇಳ್ತಾನೆ, ಎಲ್ಲ ಖಾಲಿ ಮಾಡುತ್ತೆ. ಯಾಕಂದ್ರೆ ಸಾಯಂಕಾಲ ಬಂದ್ಮೇಲೆ ಅಪ್ಪ ದುಡ್ಡು ಕೇಳ್ಬಿಟ್ರೆ ಅಲ್ವಾ, ಕೊಟ್ಟಾಗ ಏನ್ ಮಾಡ್ಬಿಡ್ಬೇಕು ಅದನ್ನ, ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ಖಾಲಿ ಮಾಡು ಅಂತ ಹೇಳಿದಾರಲ್ವಾ, ಯಾಕಂದ್ರೆ ಪರ್ಮಿಷನ್ ಕೊಟ್ಟಿದ್ದಾರಲ್ವಾ. ಹಾ. ಎರಡನೇವನ್ ಏನ್ ಮಾಡ್ತಾನೆ, ಉಳಿತಾಯ ಮಾಡ್ಕೊಂಡು ಬಂದಿದ್ದಾನೆ, ಸಂಪೂರ್ಣ 1,000 ರೂಪಾಯಿ ಹಂಗೆ ಇಟ್ಕೊಂಡು ಬಂದಿದ್ದಾನೆ. ಮೂರನೇವನು ಅರ್ಧ ಖರ್ಚು ಮಾಡಿದಾನೆ, ಅರ್ಧ ಉಳಿತಾಯ. ಮನೆ ಹಾ. ತರಕಾರಿ ಈಗ ಪ್ರಶ್ನೆ, ನೀವು ತಂದೆಯಾಗಿದ್ದಿದ್ರೆ ನಿಮ್ಮ ಆಸ್ತಿಯನ್ನ ಯಾವ ಮಗುಗೆ ಕೊಡ್ತೀರಾ? ಮೊದಲನೇ ಮಗುಗೋ, ಎರಡನೇ ಮಗುಗೋ, ಮೂರನೇ ಮಗುಗೋ? ಮೂರನೇ ಮಗು. ಮೂರನೇ ಮಗುಗೆ. ಎರಡನೇ ಮಗುಗೆ ಯಾಕೆ ಕೊಡಬಾರ್ದು? ಪೂರ್ತಿ ಇಟ್ಕೊಂಡು ಬಂದಿರಲ್ಲ ಅವರು. ಖರ್ಚು ಮಾಡಲ್ಲ, ವ್ಯರ್ಥ ಆಗ್ಬಿಡ್ತದ, ಉಳಿಸ್ಕೊಂಡ್ರು ಕೂಡ. ಅಲ್ವಾ? ಅಂದಮೇಲೆ ಯಾವುದಕ್ಕೆ ಖರ್ಚೆ ಮಾಡಬೇಕು ಹೇಳುವಂತ ಪರಿಜ್ಞಾನ ಇರ್ಬೇಕು. ಅವಾಗ ಆ ವ್ಯಕ್ತಿ ನಿರ್ಣಯ ಮಾಡ್ತಾನ, ಇವನ ಹತ್ರ ನನ್ನ ಆಸ್ತಿಯನ್ನ ಕೊಟ್ಟು ಇದು ಸರಿಯಾಗಿ ಏನಾಗತ್ತೆ, ವಿನಿಯೋಗ ಉಪಯೋಗ ಆಗತ್ತೆ. ಹೌದಾ? ಹೌದು. ಆಗ ಆ ತಂದೆ ತಾನು ಸಂಪಾದನೆ ಮಾಡಿರುವಂತ ಲಕ್ಷಾಂತರ ರೂಪಾಯಿಯನ್ನ ತನ್ನ ಮಗನಿಗೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅದಕ್ಕೆ ಟೆಸ್ಟ್ ಮಾಡ್ತಾರೆ ಅಂದ್ಮೇಲೆ ಶಿವಬಾಬಾ ನಮ್ಮ ಮೇಲೆ ಟೆಸ್ಟ್ ಮಾಡದೆ ಬಿಡ್ತಾರ? ಮಾಡ್ತಾರೆ. ಹ 3 ಲೋಕವನ್ನ ಪರಿಶುದ್ಧ ಮಾಡುವಂತ ಶಕ್ತಿ ಭಗವಂತ ಹತ್ರ ಇದ್ದಾಗ ನಮ್ಗೆ ಕೊಡಬೇಕಾದೂ ಕೂಡ ಅವ್ರೇನ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಹಾಗೆ ಆ ಟೆಸ್ಟ್ ಅಲ್ಲಿ ಪಾಸ್ ಆದವನಿಗೆ ಮಾತ್ರ ಏನ್ ಸಿಗ್ತದೆ, ಅಧಿಕಾರ. ಮಾಲೀಕತನ ಸಿಗ್ತದೆ. ಸಿಗ್ತದೆ. ಹಾಗಿದ್ರೆ ಟೆಸ್ಟಿಂಗ್ ಯಾವುದು? ಯಾವ ರೀತಿ ಟೆಸ್ಟಿಂಗು? ಒಳ್ಳೆ ಬುದ್ಧಿವಂತಿಕೆ. ಭಗವಂತ ಫಸ್ಟ್ ಜ್ಞಾನವನ್ನ ಕೊಡ್ತಾರೆ. ಈ ಜ್ಞಾನವನ್ನ ಈ ಮಕ್ಳು ಏನ್ ಮಾಡ್ತಾರೆ, ಕಾರ್ಯದಲ್ಲಿ ತರ್ತಾರೋ, ಅಥವಾ ಜ್ಞಾನ ಕೇಳುವಂತೆ ಇವರಿಗೆ ಆಸಕ್ತಿ ಇದೆಯೋ ಇಲ್ವೋ, ಬೇರೆಯವ್ರಿಗೆ ಹೇಳ್ತಾರ, ಅಥವಾ ಬೇರೆಯವ್ರಿಗೆ ಹೇಳೋದ್ರಲ್ಲಿ ಮಾತ್ರ ಬ್ಯೂಸಿಯಾಗಿ ಪಂಡಿತರಾಗಿರ್ತಾರೋ, ಅಥವಾ ಇವ್ರ ಜೀವನದಲ್ಲಿ ಏನಾದ್ರು ಕಾರ್ಯದಲ್ಲಿ ತರ್ತಾರೋ. ಬರೀ ಇವ್ರ ಜೀವನದಲ್ಲಿ ಮಾತ್ರ ಕಾರ್ಯದಲ್ಲಿ ತಂದ್ಬಿಟ್ಟು ಬೇರೆಯವ್ರಿಗೆ ತಿಳಿಸಿದ್ದೇನೆ ಅದನ್ನ ಸೀಕ್ರೆಟ್ ಮಾಡಿರ್ತಾರೋ, ಅದನ್ನೆಲ್ಲವನ್ನು ಭಗವಂತ ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಸ್ಥೂಲವಾದ ವಸ್ತುವನ್ನು ಕೊಟ್ಟು ನೋಡ್ತಾರೆ, ಧನವನ್ನು ಕೊಟ್ಟು ನೋಡ್ತಾರೆ, ಟೋಲಿಯನ್ನು ಕೊಟ್ಟು ನೋಡ್ತಾರೆ, ಗಿಫ್ಟ್ ಅನ್ನ ಕೊಟ್ಟು ನೋಡ್ತಾರೆ, ಪಾಲನೆಯನ್ನ ಕೊಟ್ಟು ನೋಡ್ತಾರೆ. ಇವನು ಬರೀ ಸ್ವಯಂಗೋಸ್ಕರ ಮಾತ್ರ ಇಟ್ಕೊಳ್ತಾರೋ, ಬೇರೆಯವ್ರಿಗೂ ಕೊಡ್ತಾರೆ. ಸೇವೆಗೆ ಅವಕಾಶವನ್ನು ಕೂಡ ಕೊಟ್ಟು ನೋಡ್ತಾರೆ. ಸೀರಿಯಸ್ ಇದ್ದಾರಾ, ಹುಡುಗಾಟಿಕೆ ಇದ್ದಾರಾ, ನಿದ್ದೆ ಬರುತ್ತೋ, ಡಿಸಿಪ್ಲಿನ್ ಇದೆಯಾ, ಪರ್ಫೆಕ್ಷನ್ ಇದೆಯಾ, ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಬೇರೆ ಅಷ್ಟು ಈಸಿ ಅಲ್ಲ. ನಿಮ್ಮ ಅಪ್ಪನೇ ಇರಬಹುದು, ಆದ್ರೆ ಆಸ್ತಿಗೆ 850 ಕೋಟಿ ಆತ್ಮಗಳೇನಾಗಿದ್ದಾರೆ, ರೆಡಿ ಇದ್ದಾರೆ, ಕೇಳ್ತಾ ಇದ್ದಾರೆ. ಆವಾಗ ಯೋಗ್ಯತೆ ಇರೋರಿಗೆ ಮಾತ್ರ ಅವ್ನು ಕೊಡ್ಬೇಕಾಗತ್ತೆ. ಇಲ್ಲ ನಾಳೆ ದಿನಕ್ಕೆ ಅವ್ರಿಗೆ ಹೆಂಗ್ ಕೊಟ್ಟೆ ನೀನು ಅಲ್ಲ, ಅಪ್ಪ ತಾನೆ, ಕೇಳಲಿಕ್ಕೆ ಅಧಿಕಾರ ಇದೆ ತಾನೆ. ಆವಾಗ ಮೊದಲನೆಯ ಆಧಾರ, ತಂದೆಯ ಆಸ್ತಿಗೆ ನಾನು ಅಧಿಕಾರಿ ಆಗ್ಬೇಕು, ಮಾಲೀಕನಾಗ್ಬೇಕು ಅಂತಂದ್ರೆ ಫಸ್ಟ್ ಕಂಡೀಷನ್ ಯಾವುದು? ಫಸ್ಟ್ ಕಂಡೀಷನ್ ಸರ್ವ ಸಮರ್ಪಣೆ. ಸರ್ವ ಸಮರ್ಪಣೆ ಯಾವ್ದೇಳಿ? ಸರ್ವ ಸಮರ್ಪಣೆ ಅಲ್ವಾ? ಅಂದರೆ ಒಂದು ತಂದೆಯ ಆಸ್ತಿ ದುಡ್ಡಿದೆಯಲ್ಲ, ಎಲ್ಲಿರ್ತದಲ್ಲಿ? ಸ್ಥೂಲ ರೂಪದಲ್ಲಿ ತಂದೆ ಹತ್ರ ದುಡ್ಡನ್ನ ಎಲ್ಲಿ ಇಟ್ಟಿರ್ತಾನೆ? ಬೀರುಗಳಲ್ಲಿ ಇರ್ತಾರೆ, ಇಲ್ಲ ಬ್ಯಾಂಕ್ ಅಲ್ಲಿ ಇರ್ತಾರೆ. ಅದು ದೂರದಲ್ಲಿ. ತಂದೆಯ ಶರೀರ ಇದೆ ಅಂತ ತಿಳ್ಕೊಳ್ಳಿ. ಶರೀರದಲ್ಲಿ ಇದ್ದಾಗ ದುಡ್ಡು ಎಲ್ಲಿರ್ತದೆ? ಜೋಬಲ್ಲಿ ಇರ್ತದೆ. ಹೌದು ತಾನೆ? ಜೋಬಲ್ ಇರ್ತದೆ ಅಂತಂದ್ರೆ ಜೋಬಲ್ ಕೈ ಹಾಕ್ಲಿಕ್ಕೆ ನಿಮ್ಗೆ ಏನಿರ್ಬೇಕು? ನೀವು ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಕೈ ಹಾಕ್ಲಿಕ್ಕೆ ಆಗತ್ತಾ? ಅಪ್ಪನ ಎದುರುಗಡೆಗಿದ್ದ ಕೈ ಹಾಕ್ಲಿಕ್ಕೆ ಆಗತ್ತಾ? ಇಲ್ಲ. ಏನ್ ಮಾಡ್ಬೇಕು? ಆವಾಗ ಆ ಜೋಬಿನ ಪಕ್ಕದಲ್ಲೇ ನೀವ್ ಇರ್ಬೇಕು. ಆವಾಗ ಬೇಕಾದಾಗ ಅದ್ರಲ್ಲಿ ಕೈ ಹಾಕೋದು. ಹಾಗಿದ ಜೋಬಿನ ಪಕ್ಕದಲ್ಲಿ ನಿಮ್ಮಪ್ಪ ನಿಮ್ಮನೆ ಯಾವಾಗ ಇಡ್ತಾರೆ?
ಯಾವಾಗ ಅಂತಂದ್ರೆ ಆ ಅಪ್ಪನ ಹತ್ರ ಬಂದು ಕಾಲಿಡ್ಕೊಂಡು ಅಪ್ಪ ನನ್ನ ಈ ಮೇಲೆ ಎತ್ಕೋ ಅಂತ ಹೇಳ್ಬೇಕು. ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಶರೀರದ 5 ಅಂಗ, ಆತ್ಮದ 3 ಅಂಗ. ಎಷ್ಟಾಯ್ತು? 8 ಆಗ್ಲಿಲ್ಲ? ಈ 8 ಸಾಧನವನ್ನ ತನು ಮನ ಧನ ಎಲ್ಲವನ್ನ ಅವನಿಗೆ ಏನ್ ಮಾಡ್ಬೇಕು? ತನು ಮನ ಧನ ಜೀವನ ಎಲ್ಲವನ್ನ ಏನ್ ಮಾಡ್ಬೇಕು? ಅವನಿಗೆ ಸಮರ್ಪಣೆ ಮಾಡ್ಬಿಟ್ಟು 2 ಕೈಯನ್ನ ಎತ್ತಿ ಶರಣಾಗತಿ ಆಗಿ ಕಾಲಿಡ್ಕೊಂಡು ಎಲ್ಲಿವರೆಗೆ ನೀವು ಏಳ್ಸೋದಿಲ್ವೋ ಎತ್ಕೊಳ್ಳಲ್ವೋ ಅಲ್ಲಿವರೆಗೆ ನಿನ್ ಕಾಲ್ ಬಿಡೋದಿಲ್ಲ ಅಂತ ಏನ್ ಮಾಡ್ಬೇಕು? ಯಾರು ಸರ್ವ ಸಮರ್ಪಣೆ, ಅದಕ್ಕಿಂತ ಇನ್ನು ಕೆಳಗಡೆ ಬಗ್ಲಿಕ್ಕೆ ಆಗತ್ತಾ? ಇಲ್ಲ. ಆವಾಗ ತಂದೆ ನಿಮ್ಮ ಎದುರುಗಡೆಗೆ ಬಗ್ಬಿಟ್ಟು ನಿಮ್ಮನ್ನ ಎತ್ಕೊಂಡ್ಬಿಟ್ಟು ಎಲ್ಲಿಡ್ತಾರೆ? ಮಡಿಲಲ್ಲಿ ಇಟ್ಕೊಳ್ತಾರೆ ಅಲ್ವಾ? ಮಡಿಲಲ್ಲಿ ಇಟ್ಕೊಂಡ ತಕ್ಷಣದಲ್ಲಿ ಅವ್ರ ಜೋಬಲ್ ದುಡ್ಡು ಇಡೋದಿಲ್ಲ ಅವರು. ಯಾಕೆ ಹೇಳಿ? ಮಡಿಲಿರೋ ಮೇಲೆ ನಂಬಿಕೆ ವಿಶ್ವಾಸ ಇರೋದಿಲ್ಲ. ಇಲ್ಲ, ಸ್ವಲ್ಪ ದುಡ್ಡು ಇಟ್ಟಿರ್ತಾರೆ ಅಲ್ವಾ? ಅವಾಗ ಫಸ್ಟ್ ಜೋಬಿಂದ ದುಡ್ಡು ತೆಗೆದು ಇವ್ರ ಕೈಯಲ್ಲಿ ಕೊಡ್ತಾರೆ. ಯಾರ ಕೈಯಲ್ಲಿ? ಮಗುವಿನ ಕೈಯಲ್ಲಿ. ಆಮೇಲೆ ಪ್ರಾಕ್ಟೀಸ್ ಆಗ್ತಾ ಹೋದಾಗ ಏನಾಗತ್ತೆ? ನೀನೇ ಕೊಡಪ್ಪ ಅಂತ ಹೇಳ್ತಾರೆ. ಅಂದ್ಮೇಲೆ ಬಾಬಾ ಅಂತಿಮದವರೆಗೂ ನಮ್ಮನ್ನ ಏನ್ ಮಾಡ್ತಾರೆ? ಟೆಸ್ಟ್ ಮಾಡ್ತಾರಲ್ವಾ? ಮನೇಲಿ ಯಾರಾದ್ರು ಭಿಕ್ಷುಕರು ಬಂದ್ರೆ ಫಸ್ಟಿಗೆ ಅಪ್ಪ ದುಡ್ಡು ಕೊಡ್ತಾರೆ, ಒಯ್ದ್ಬಿಟ್ಟು ಕೊಡು ಅಂತ. ಆಮೇಲೆ ಏನ್ ಹೇಳ್ತಾರೆ? ಬೀರುನಲ್ಲಿ ದುಡ್ಡಿದೆ ತಂದ್ಬಿಟ್ಟು ನನ್ನ ಕೈಲಿ ಕೊಡು ಅಂತ ಹೇಳ್ತಾರೆ, ನೋಡ್ಬಿಟ್ಟು ಕೊಡು ಅಂತ ಹೇಳ್ತಾರೆ. ಆಮೇಲೆ ಪ್ರಾಕ್ಟೀಸ್ ಆದ್ಮೇಲೆ ಕೀನೇ ಅವನ ಕೈಲಿ ಕೊಟ್ಟಿಟ್ಬಿಡ್ತಾರೆ. ಏನಂತ? ಯಾರಿಗೆ ಬೇಕು ನೀನು ಕೊಡಪ್ಪ ಅಂತ ಅಲ್ವಾ? ಹಾಗೆ ಆದ್ಮೇಲೆ ಬಾಬಾರವರು ಕೂಡ ಶಕ್ತಿಯನ್ನ ಕೊಡುವಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಏನ್ ಮಾಡ್ತಿರ್ತಾರೆ? ಟೆಸ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಕೇವಲ ಕೆಲವೊಂದು ಖಜಾನೆ ಅಲ್ಲ, ಸರ್ವ ಖಜಾನೆ. ಏನ್ ಹೇಳಿ? ಸರ್ವ ಖಜಾನೆಗೆ ನಾನೇನಾಗ್ಬೇಕು? ಮಾಲೀಕರಾಗ್ಬೇಕು. ಯಾರ್ದದು ಖಜಾನೆ? ಬಾಬಾ ಅವ್ರದ್ದು. ಬಾಬಾ. ಈಗ ಭಗವಂತನ ಪ್ರಶ್ನೆ, ಭಗವಂತನ ಆಸ್ತಿಯನ್ನ ನೀವು ತೆಗೆದುಕೊಂಡು ಯಾರು ಬೇಡ್ಬಿಟ್ಟು ತಗೊಳ್ತಾರೋ ಅವರಿಗೆ ಬಾಬಾ ಮಾಲೀಕರನ್ನಾಗಿ ಮಾಡ್ತಾರ? ಬಾಬಾ 100 ಕೊಡು, 500 ಕೊಡು, 10,000 ಕೊಡು ಅಂದ್ರೆ ಬೇಡವರಿಗೆ ಮಾಲೀಕ ಮಾಡ್ತಾರ? ಇಲ್ಲ. ತಂದೆ ಕೊಟ್ಟಿರುವಂತ ಆಸ್ತಿಯನ್ನ ತಾನೊಬ್ನೇ ತಿನ್ಕೊಂಡು ಕುತ್ಕೊಳ್ಳೋರಿಗೆ ಮಾಲೀಕರನ್ನಾಗಿ ಮಾಡ್ತಾರ? ಇಲ್ಲ. ಸರಿ, ತಮ್ಮ ಪರಿವಾರಕ್ಕೋಸ್ಕರ ಮಾತ್ರ ಮಾಡ್ತಾರೆ, ಅವರನ್ನ ಮಾಲೀಕರನ್ನಾಗಿ ಮಾಡ್ತಾರ? ಇಲ್ಲ, ಮಾಡೋದಿಲ್ಲ. ಮತ್ತೆ ಯಾರು ಮಾಡ್ತಾರೆ? ಯಾರು ತನಗ್ ಬೇಕಾದಷ್ಟು ತಾನು ತಗೊಂಡು ಕೊಡುವಂತವ್ರನ್ನ ತಾನು ತೆಗೆದುಕೊಳ್ಳೋದಕ್ಕಿಂತ ಬೇರೆಯವ್ರಿಗೆ ಕೊಡ್ಬೇಕು. ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಕೊಡ್ಬೇಕು. ದೇವತಾ. ಓಕೆ, ಸರಿ. ಬೇರೆಯವ್ರಿಗೇನು? ಇವಾಗ ನನ್ನ ಹತ್ರ ದುಡ್ಡು ಇದೆ ಅಪ್ಪ, ಓಕೆ, ಯಾರೋ ಒಬ್ಬನು ಕುಡುಕ ಬಂದ್ಬಿಟ್ಟು ಸ್ವಾಮಿ ಅಂತ ಬಿಟ್ಟು ಬೇಡ್ತಾನೆ, ದುಡ್ಡು ಕೇಳ್ತಾನೆ. ಅವಾಗ ಅವನಿಗೆ ನಾನು ಕೊಡ್ಬೇಕು ಕೊಡಬಾರ್ದು? ಕೊಡಬಾರ್ದು. ಯಾರಿಗೆ ಕೊಡ್ಬೇಕು? ಯಾವಾಗ ಕೊಡಬೇಕು? ಎಷ್ಟು ಕೊಡಬೇಕು ಬೇಡವೋ ಇದೆಲ್ಲ ಪರಿಜ್ಞಾನ ಕೊಡುವಂತವನಿಗೆ ಇರಬೇಕಾಗುತ್ತೆ. ಕೇಳ್ಕೊಂಡು ಬಂದ ತಕ್ಷಣದಲ್ಲಿ ಎಲ್ಲರಿಗೂ ಕೊಡಬೇಕು ಹೇಳುವಂತ ಕಂಡೀಷನ್ಸ್ ಇಲ್ಲ. ನಿಮ್ಮತ್ತನೇ ಇರ್ಬೋದು, ನಿಮ್ಮಪ್ಪಂದೇ ಇರ್ಬೋದು, ಆದ್ರೆ ಕೊಡಬೇಕು ಬೇಡವೋ, ಅವನ ಉದ್ದೇಶ ಏನು, ಗುರಿ ಏನು, ಕಾರಣ ಏನು, ಅವನು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾನೋ, ಅವನು ಬೇಕಾದ್ರೆ ನಿಮ್ಮನ್ನ ಏನ್ ಮಾಡಬಹುದು? ನಿಮ್ಮನ್ನ ಮೇಲೆ ಕೇಳಿಸ್ಬೋದು ತಗೊಳ್ಬೇಕಾದ್ರೆ. ಆದ್ರೆ ಹಣವನ್ನ ತೆಗೆದುಕೊಂಡ ಮೇಲೆ ಅವನು ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತಾನೆ ಅದನ್ನ ತಿಳ್ಕೊಂಡ್ಬಿಟ್ಟು ನೀವು ದಾನವನ್ನ ಮಾಡ್ಬೇಕಾಗತ್ತಲ್ವಾ? ಹೌದಲ್ವೋ? ಇದೆಲ್ಲ ಟೆಸ್ಟ್ ಅಲ್ಲಿ ನೀವು ಪಾಸ್ ಆದ ನಂತರದಲ್ಲಿ ಆವಾಗ ನಿಮ್ಗೆ ಬಾಬಾ ಎಲ್ಲ ಖಜಾನೆ ಏನೇನ್ ಮಾಡ್ತಾರೆ? ನಿಮಗೆ ಕೊಡ್ತಾರೆ. ಈಗ ಕೇಳ್ಕೊಳ್ಳಿ, ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಭಗವಂತನ ಖಜಾನೆಯನ್ನ ಎಲ್ಲರಿಗೂ ಕೂಡ ಒಳ್ಳೆಯದಕ್ಕೋಸ್ಕರ ಕೊಡಲಿಕ್ಕೆ ನಿಮಿತ್ತರಾಗಿದ್ದೀರೋ, ಹದ್ದಿನಲ್ಲಿದ್ದೀರೋ, ಬೇಹದ್ದಿನಲ್ಲಿದ್ದೀರೋ? ಓಕೆ, ಇವಾಗ ಕೆಲವರು ಸೆಂಟರಿಗೋಸ್ಕರ ಮಾತ್ರ ಯೋಗ ಮಾಡ್ತಾರೆ, ಝೋನಿಗೋಸ್ಕರ ಮಾತ್ರ ಮಾಡ್ತಾರೆ, ಈಶ್ವರಿ ಪರಿವಾರದವ್ರಿಗೆ ಮಾತ್ರ ಮಾಡ್ತಾರೆ. ಇಂಥವರಿಗೆ ಬಾಬಾ ಸರ್ವ ಖಜಾನೆಯ ಮಾಲೀಕ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಮತ್ತೆ ಯಾರು ಮಾಡ್ತಾರೆ? ವಿಶ್ವಕ್ಕೆಲ್ಲ ಎಲ್ಲರಿಗೂ ಕೊಡುವಂತವರಾಗ್ಬೇಕು. ಅದ್ರಲ್ಲಿ ಯಾವುದೇ ರೀತಿ ಏನಿರಬಾರ್ದು? ಭಿನ್ನತೆ ಇರಬಾರ್ದು. ಓಕೆ, ನಿಮ್ಮ ಎದುರುಗಡೆ ಬಂದಿರುವಂತ ಆತ್ಮಗಳು ನಿಮ್ಮನ್ನು ಚೆನ್ನಾಗಿ ಹೊಗಳ್ತಾರೆ, ಅವ್ರಿಗೇನ್ ಮಾಡೋದು? ಹೆಚ್ಚಿಗೆ ಕೊಡೋದು. ಯಾರು ನಿಂದನೆ ಮಾಡ್ತಾರ ಅವ್ರಿಗೇನ್ ಮಾಡೋದು?
ಕಡಿಮೆ ಕೊಡೋದು. ಅವಾಗ ಅಂತವ್ರಿಗೂ ಬಾಬಾ ಎಲ್ಲ ಖಜಾನೆ ಕೊಡ್ತಾರಾ? ಇಲ್ಲ ಕೊಡ್ತಾರಾ? ಇಲ್ಲ. ಕೊಡಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತು ಯಾರು ನೋಡ್ತಿದಾರಂತೆ, ತಂದೆಯ ಸರ್ವ ಖಜಾನೆಗೆ ನೀವೇನಾಗಿರ್ಬೇಕು? ಮಾಲೀಕರು. ಮಾಲೀಕ. ಅಧಿಕಾರಿಯಾಗಿರ್ಬೇಕು. ಈಗ ನೀವು ಮಾಲೀಕರ ಆಗಿದಿರೋ ಇಲ್ವೋ ಅಂತ ಹೆಂಗ್ ಗೊತ್ತಾಗ್ತದೆ? ಆ ಪೋಸ್ಟ್ ನಾನು ಎಲಿಜಿಬಲ್, ಯೋಗ್ಯನಾಗಿದ್ದನೋ ಇಲ್ವೋ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗ್ತದೆ? ಆ ಪೋಸ್ಟಿಗೆ ಅಲ್ಲಿ ಎಲಿಜಿಬಲ್ ಆಗಿದ್ರಿಲ್ಲ ಗೊತ್ತಾಗೋದು ಹೇಗೆ? ನಾವ್ ವಿಶ್ವ ಕಲ್ಯಾಣ ನಮ್ಮ- ಮಾಡ್ತಿರ್ಬೇಕಾದ್ರೆ ನನ್ನಲ್ಲಿ ಖುಷಿ, ಶಾಂತಿ ಒಂದು ಅನುಭವ ಆಗ್ಬೇಕು. ಅದಾಗ್ತಿದೆ ಅಂದ್ರೆ ಬಾಬಾ ನಮ್ಗೆಲ್ಲ ಕೊಡ್ತಾ ಇದ್ದಾರೆ. ಬಾಬಾನಿಂದ ಅಲ್ಲ, ಬಾಬಾ ಕೊಡೋದಲ್ಲ, ಬಾಬಾ ಮಾಲೀಕರು ಯಾರು? ಮಾಲೀಕರು ನಾವೇ ಆಗ್ಬೇಕು. ನೀವ್ ಆದ್ಮೇಲೆ ನೀವು ಹೊರತ ಯಾಕೆ ತಗೊಳ್ಬೇಕು? ಅಂದ್ರೆ ನಮ್ ಮುಖಾಂತರ ಬಾಬಾ ಎಲ್ಲ ಕೊಡ್ತಾ ಇದ್ದಾರೆ. ಅಂದ್ರೆ ನನ್ ಮಾಲೀಕ ಅಂದ್ರೆ ನನ್ನಲ್ಲಿ ಎಲ್ಲ ಇದೆ. ಅವಾಗ ಅಲ್ಲಿ ಬಾಬಾ ಬರ್ತಾರೋ ಬರಲ್ವೋ? ಬಾಬಾ ಇದ್ದಾರೆ, ನನ್ ಜೊತೆಲೇ ಇದ್ದಾರೆ ಬಾಬಾ. ಹಾ, ಸರಿ. ನೋಡಿ, ಈಗ ನಿಮ್ಮ ಹತ್ರ ಒಂದು ಕಾರ್ ಇದೆ, ಹೌದಾ? ನೀವು ಡ್ರೈವಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತೀವಿ ಅಂತಂದಾಗ ಎಲ್ಲದು ಹೋಗ್ಬೇಕಾದ್ರೆ ಕಾರ್ ಕೀ ಕೊಡು ಅಂತ ಬಾಪನ ಹತ್ರ ಕೇಳಬೇಕು, ಕೇಳಬಾರ್ದು? ಕೇಳೋದು ಬೇಕಾಗಿಲ್ಲ, ಸೀದಾ ಹೋಗೋದು, ಕಾರ್ ಏನ್ ಮಾಡೋದು, ಕೀ ತಗೊಳ್ಳೋದು, ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು. ಯಾಕೆ ಹೇಳಿ? ಮಾಲೀಕ ಯಾರು? ನಾನೇ. ಅಲ್ಲೇ ತಂದೆ ಇದೆ, ದುಡ್ಡು ತಂದೆ ಹೆಸರಿನಲ್ಲೇ ಇದೆ ಕಾರು. ಆದರೆ ಆ ಕಾರಲ್ಲಿ ಓಡಾಡಿ 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 ತಂದೆಗೆ ಏನಾಗಿದೆ? ಮಗುವಿನ ಬಗ್ಗೆ ಕಾನ್ಫಿಡೆನ್ಸ್ ಬಂದಿದೆ. ನಂಬರ್ 1 ಯಾರು ಮಾಲೀಕರಾಗಿರ್ತಾರೋ ಅವರು ಖಜಾನೆ ಬೇಕು ಅಂತಂದ್ರೆ ತಮಗಾಗ್ಲಿ ಬೇರೆಯವರಿಗಾಗ್ಲಿ ಭಗವಂತನ ಹತ್ರ ಹೋಗ್ಬಿಟ್ಟು ಹೇಳೋದಿಲ್ಲ. ಬೇಡುವ ಅವಶ್ಯಕತೆ, ಅನಿವಾರ್ಯತೆ ಅವರಿಗೆ ಇರೋದಿಲ್ಲ. ಕಾರ್ ತಗೊಂಡು ಹೋಗ್ಲಾ, ದುಡ್ಡು ತಗೊಂಡು ಹೋಗ್ಲಾ, ಬೀರುಕಿ ಕೊಡು ಅಂತ ಯಾವುದೇ ರೀತಿ ಅವ್ರೇನ್ ಮಾಡೋದಿಲ್ಲ, ಬೇಡ, ಅವಶ್ಯಕತೆ ಇಲ್ಲ. ತಂದೆಯಲ್ಲಿರುವಂತ ಎಲ್ಲ ವಸ್ತುಗಳನ್ನ ಯಾವಾಗ ಬೇಕಾದ್ರೂ ಅನುಭವಿಸಲಿಕ್ಕೆ, ಬೇರೆಯವರಿಗೆ ಕೊಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಕೊಟ್ಟಿರ್ತಾರೆ. ಹಾಗೆ ಈಗಲೂ ಕೂಡ ನೀವು ಬಾಬನ ಹತ್ರ ಹೋಗ್ಬಿಟ್ಟು ಬೇಡ್ತಾ ಇದ್ದೀರಿ, ಅಥವಾ ಕೇಳ್ತಾ ಇದ್ದೀನಿ. ಕೂಗ್ತಾ ಇದ್ದೀರಿ, ಅಥವಾ ಅಳ್ತಾ ಇದ್ದೀರಿ, ಅಥವಾ ಬೊಬ್ಬೆ ಹೊಡಿತಾ ಇದ್ದೀರಿ, ಅಥವಾ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವಿನ್ನು ಮಾಲೀಕರು ಆಗಿಲ್ಲ. ಇನ್ನು ಬಾಬನ ಹತ್ರ ಪೂಸಿ ಹೊಡಿತಾ ಇದ್ದೀರಿ, ಗಾಯನ ಮಾಡ್ತಾ ಇದ್ದೀರಿ, ಹೊಗಳ್ತಾ ಇದ್ದೀರಿ, ಬಾಬಾ ನಿಂದ ಅನುಸಾಗರ ಪ್ರೀತಿ ಸಾಗರ ಅಂತಂದ್ರೆ ನೀವಿನ್ನು ಮಾಲೀಕರು ಆಗಿಲ್ಲ. ಯಾರು ಗಾಯನ ಮಾಡೋದಿಲ್ಲ? ಯಾರ ಅರ್ಹತೆಯನ್ನ ಪಡ್ಕೊಂಡಿರ್ತಾರ ಅವ್ರು ಮಾಡಲ್ಲ. ಎಲ್ಲ ಆಸ್ತಿ ಸಿಕ್ಕಿದ್ಮೇಲೆ ಮತ್ತೆ ಗಾಯನ ಯಾಕೆ ಮಾಡ್ಬೇಕು? ನಾನು ಏನಾದ್ರು ಎಕ್ಸ್ಟ್ರಾ ಸಿಗೋದಿದ್ರೆ ಮತ್ತೆ ನಾನು ಗಾಯನ ಮಾಡ್ಬೇಕು? ಎಲ್ಲ ಸಿಕ್ಬಿಟ್ಟಿದೆಯಲ್ಲ, ಇನ್ ಸಿಗೋದೇನು ಇಲ್ಲ. ಅಂದ್ರೆ ತಂದೆ ಕೊಟ್ಟಿರುವಂತ ಆಸ್ತಿಯನ್ನ ಯಾರು ಸರಿಯಾಗಿ ವಿನಿಯೋಗವನ್ನು ಮಾಡ್ತಾರೋ ಅವರಿಗೆ ಸಂಪೂರ್ಣವಾದ ಆಸ್ತಿಯನ್ನ ತಂದೆ ಏನ್ ಮಾಡ್ತಾರೆ? ಕೊಡ್ತಾರೆ. ಟ್ರಾನ್ಸ್ಫರ್. ಸಂಪೂರ್ಣವಾದ ಅಧಿಕಾರ ಕೊಟ್ಟಿರ್ತಾರೆ. ಆವಾಗ ಆ ಖಜಾನೆಗೆ ಮಾಲೀಕ ಯಾರು? ನಾನು. ಆ ವ್ಯಕ್ತಿ. ಆವಾಗ ಅದನ್ನು ಯಾರಿಗಾದ್ರೂ ಕೊಡಬೇಕಾದ್ರೆ, ಸ್ವಯಂ ಉಪಯೋಗ ಮಾಡಬೇಕಾದ್ರೆ ಅವನು ಯಾರನ್ನು ಕೇಳಬೇಕಾದಂತ ಅನಿವಾರ್ಯತೆ ಇರೋದು. ಈಗ ಜ್ಞಾನ ಹೇಳಬೇಕಾದ್ರೆ, ಯೋಗ ಮಾಡಬೇಕಾದ್ರೆ ಅಷ್ಟು ಧೈರ್ಯ, ಸ್ಥೈರ್ಯ, ನಂಬಿಕೆ, ವಿಶ್ವಾಸ ಇದೆಯಾ? ಈಶ್ವರಿ ಶಕ್ತಿಯನ್ನು ಕೊಡಬೇಕಾದ ನಿರ್ಣಯ ಸರಿಯಾಗಿದ್ಯಾ? ಯಾವ್ದೋ ತಪ್ಪು ವ್ಯಕ್ತಿಗಳಿಗೆ ಈಶ್ವರಿ ಶಕ್ತಿ ಏನಾಗಬಾರ್ದು, ಹೋಗ್ಬಿಟ್ಟು ತಲುಪಬಾರದು. ಅದ ಕಡೆ ನಾವು ಗಮನವನ್ನ ಕೊಡಬೇಕಾಗ್ತದೆ. ಅಷ್ಟು ನಾವು ಯೋಗ್ಯರು ಆಗಿದ್ದೀವಾ? ಅಂದ್ರೆ ಆತ್ಮೀಯರೇ, ನಾವಿಷ್ಟು ಸರ್ವ ಸಮರ್ಪಣೆ ಆಗಿರ್ತೀವೋ ಅಷ್ಟು ಬಾಬಾ ಎಲ್ಲ ಶಕ್ತಿಯನ್ನ ನಿಮ್ಮ ಮೂಲಕ ವಿಶ್ವಕ್ಕೆ ಕೊಡಲಿಕ್ಕೆ ಏನಾಗ್ತಾರೆ? ನಿಮ್ಮನ್ನ ನಿಮಿತ್ತ ಮಾಡ್ತಾರೆ. ಅದಕ್ಕೆ ಮುಖ್ಯ ಕಾರಣ ನಾನು ಹೇಳುದಿರಬಾರ್ದು. ಏನಿರಬಾರ್ದು? ಇರಬಾರ್ದು. ಕೇವಲ ಸಾಧನವನ್ನ ಮಾತ್ರ ಬಾಬನಿಗೆ ಕೊಡಬೇಕೇ ಹೊರತು, ಬಾಬಾ ನಾವ್ ಎಷ್ಟು ಮಾಡಿದ್ರು ಕೂಡ ಎದುರುಗಡೆ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ನಮ್ಗಂತೂ ಗೊತ್ತಾಗೋದಿಲ್ಲ. ಅವ್ರ ಆಂತರಿಕ ಸ್ಥಿತಿ. ಇವತ್ತಿನ ದಿನದಲ್ಲಂತೂ ಮೋಸ ಮಾಡೋರು ತುಂಬಾ ಜನ. ಎದುರುಗಡೆ ತುಂಬಾ ಮಧುರವಾಗಿ ಮಾತಾಡ್ತಾರೆ, ಹಿಂದ್ಗಡೆಯಿಂದ ಟೀಕಿಸುತ್ತಾರೆ. ಅದಕ್ಕಾಗಿ ಸ್ಥಳ ನಿಮ್ ಕೊಟ್ಬಿಟ್ಟಿದ್ದೇನೆ. ಈ ತರವಿನ ಮೂಲಕ, ಮನದ ಮೂಲಕ ಯಾರಿಗೆ ಕೊಡ್ಬೇಕು ನೀನು ಕೊಟ್ಬಿಡು. ಸರ್ವ ಸಮರ್ಪಣೆ ಆದಾಗ ಯಾರಿಗೆ ಬೇಕೋ ಕೊಡೋ ಜವಾಬ್ದಾರಿ ಯಾರ್ದು? ಇಲ್ಲಿ ಸರ್ವ ಗುಣಗಳ ಮಾಲೀಕ ಅಂತದೇನು, ಸರ್ವ ಖಜಾನೆಗಳ ಮಾಲೀಕ ಅಂತಂದ್ರೇನು?
ನನ್ನ ಈ ಶರೀರ ಮತ್ತು ಮನಬುದ್ಧಿಯ ಸಾಧನದ ಮೂಲಕ ಹೋಗ್ತಾ ಇದೆ ಹೊರತು ಕೊಡ್ತಾ ಇರೋದು ಯಾರು? ಅಪ್ಪ. ಬಾಬಾ. ಬಾಬಾನೇ. ಭಾವನೆ. ಬಾಬಾನೇ ಕೊಡ್ತಿದೆ. ಯಾಕಂದ್ರೆ ಯಾರಿಗೆ ಎಷ್ಟು ಬೇಕು, ಯಾಕೆ ಬೇಕು, ಯಾವ ಉದ್ದೇಶದಿಂದ ಬೇಕು, ಯಾವ ಕಾರಣದಿಂದ ಬೇಕು, ಎಷ್ಟು ಕೊಡ್ಬೇಕಂತ ನಮ್ಗೆಲ್ಲಿ ಗೊತ್ತು? ಇಲ್ಲ ತಾನೆ. ನಿಮ್ಮ ಹೌದು. ಸಾಧನದ ಮೂಲಕ ಹೋಗ್ತಾ ಇದೆ ಅಷ್ಟೇ, ಬಿಟ್ರೆ ಕೊಡ್ತಾ ಇರೋದು ನೀವು ಅಲ್ಲ. ಅಲ್ಲ. ಎಲ್ಲ ಖಜಾನೆಗಳು ಹೋಗ್ತಾ ಇದ್ದಾವೆ, ಎಲ್ಲರಿಗೂ ಹೋಗ್ತಾ ಇದೆ ಅಲ್ವಾ? ಬಲ್ಬಿನ ಮೂಲಕ ಬೆಳಕು ಬರ್ತಾ ಇದೆ, ಹೌದು. ಬೆಳಕು ಎಲ್ಲಾ ಕಡೆ ಹೋಗ್ತಾ ಇದೆ, ಹೌದು. ಅದು ಬೆಳಕು ಕೊಡ್ತಾ ಇರೋದು ಯಾರು? ಸೂರ್ಯ. ಕರೆಂಟ್. 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 ಬಲ್ಬ್ ಏನು? ಸಾಧನ. ಸಾಧನ ಅಷ್ಟೆ. ಹಾಗೆ ನಾವೇನಾಗಿರ್ಬೇಕು? ಸಾಧನ ಆಗಿರ್ಬೇಕು. ಸಾಧನ ಆಗಿರ್ಬೇಕು. ಈಗ ಹೇಳ್ತಾರೆ, ಒಂದು ತಂದೆಯ ಎಲ್ಲಾ ಖಜಾನೆಗಳಿಗೆ ನೀವು ಮಾಲೀಕರು ಆಗಿದ್ದೀರಾ, ಅಥವಾ ಬೆಳಿಗ್ಗೆ ಅಮೃತ ಹೇಳಿ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡಿದ್ದೆ. ನಿಂತ್ಕೋತೀರ. ಯಾವ್ದಲ್ಲಿ ಬೇಡೋದ್ರಲ್ಲಿ. ಬೇಡ ಅಂತ ಸಾಲಲ್ಲಿ. ಅಲ್ವಾ? ನಿಂತ್ಕೊಂಡಾಗ ಹಾಗೆ ತಂದೆ ಅಟೆಂಡ್ ಮಾಡಿದ ನಿಧಾನಕ್ಕೆ ಏನ್ ಬಂದ್ಬಿಡ್ತದೆ? ತೂಕಕ್ಕೆ. ಹಾ. ಅದೇ ಜನ ಬಂದಿದ್ದಾರೆ, ನೀವು ಕೊಡ್ತಾ ಇದ್ದೀರಿ, ನಿದ್ದೆ ಬರುತ್ತಾ ನಿಮ್ಗೆ? ಇಲ್ಲ, ಬರೋದು. ಕ್ಯೂನಲ್ಲಿ ಜನ ಬಂದಿದ್ದಾರೆ, ಎಷ್ಟು ಕೊಡ್ತಾ ಇದ್ರು ಕ್ಯೂ ಕಡಿಮೆನೇ ಆಗ್ತಾ ಇಲ್ಲ ಅಂತಂದಾಗ ಅವಾಗ ನಿದ್ದೆ ಬರುತ್ತಾ? ಬರೋದಿಲ್ಲ. ಈಗ ಅಮೃತ ವೇಳೆ ನಿದ್ದೆ ಬರ್ತಾ ಇದೆ ಅಂದ್ರೆ ಏನರ್ಥ? ನಾವು ಕೊಡ್ತಾ ಕೊಡ್ತಾ ಇಲ್ಲ. ನಿಮ್ಮನ್ನ ಇನ್ನೂ ಬಾಬಾ ಸರ್ವ ಖಜಾನೆಗಳ ಮಾಲೀಕರನ್ನಾಗಿ ಮಾಡಿಲ್ಲ. ಮಾಡಿಲ್ಲ. ಆ ಪೋಸ್ಟಿಗೆ ನಾವಿನ್ನೂ ಅರ್ಹರು ಅಲ್ಲ. ಆಗಿಲ್ಲ. ಇನ್ನೂ ಸ್ವಲ್ಪ ವಿಕಾರ, ಇನ್ನೂ ಸ್ವಾರ್ಥ ಹೇಳುವಂಥದ್ದು ಉಳ್ಕೊಂಡಿದೆ. ನೆಕ್ಸ್ಟ್ ದೂಸರಾ ಸ್ವರಾಜ್ಯಕ್ಕೆ ಮಾಲಿಕ್. ಎರಡನೇದು ಬಾಬಾ ಹೇಳ್ತಾರೆ ಸ್ವರಾಜ್ಯ. ಸ್ವ ಅಂತಂದ್ ಯಾರು? ನಾನು. ನಾನು ಆತ್ಮ. ಯಾರ ಮೇಲೆ ರಾಜ್ಯ ಮಾಡ್ಬೇಕು ನೀವು? ಶರೀರದ ಮೇಲೆ. ಆ? ಶರೀರ. ನಮ್ಮ ಕರ್ಮೇಂದ್ರಿಯಗಳ ಮೇಲೆ. ಕರ್ಮೇಂದ್ರಿಯ ಯಾವುದು? ಮನ, ಬುದ್ಧಿ, ಸಂಸ್ಕಾರ. ಇದ್ರ ಮೇಲೆ ರಾಜ್ಯ ಮಾಡೋದು ಅಂತಂದ್ರೆ ಏನು? ನಾನು ಮಾಲೀಕ ಆಗಿದ್ದೀನಿ, ಅದ್ರ ಮೇಲೆ ರಾಜ್ಯ ಮಾಡ್ಬೇಕು. ನಾನು ಸರಿ. ರಾಜನಾಗಿದ್ದು ಮಾತ್ರ. ಸರಿ, ನೀವು ರಾಜನಾಗಿದ್ರು ಅಂತ ಹೆಂಗ್ ಗೊತ್ತಾಗ್ತದೆ? ಅದರ ಅರ್ಹತೆಗಳನ್ನ ನಾನು ಪಡ್ಕೊಂಡಿದ್ದೇನೆ. ಏನ್ ಅರ್ಹತೆಗಳು? ಶ್ರೀಮಂತದಂತೆ ನಡೀತಾ ಇದ್ದೇನೆ. ನೋಡಿ, ಮಾಲೀಕ ಯಾರು? ನಾನು ಆತ್ಮ, ಬಾಸ್. ಆತ್ಮ. ಓಕೆ. ಸರ್ವೆಂಟ್ ಯಾರು? ಮಾಲೀಕ ಆದ್ಮೇಲೆ ಸೇವಾದಾರಿ ಇದ್ದಾನಲ್ಲ ಅಲ್ಲಿ. ಹೌದು. ಸೇವಾದಾರಿ ಯಾರು? ಮನ ಬುದ್ಧಿ ಸಂಸ್ಕಾರ. ಮನ, ಬುದ್ಧಿ, ಸಂಸ್ಕಾರ. ಈಗ ಯಾರ ಮಾತು ಯಾರು ಕೇಳಬೇಕು? ಸೇವಕರು ಆತ್ಮದ ಮಾತನ್ನ ಮನಸ್ಸು ಬುದ್ಧಿ ಕೇಳಿ ಕೇಳ್ಬೇಕು, ಹೌದಾ? ಸರಿ. ಈಗ ನೀವು ಮನಸ್ಸಿಗೆ ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ? 4 ಗಂಟೆಯಿಂದ 4:45 ನೀನು ಬರಮಧಾಮದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಏನ್ ಮಾಡ್ಬೇಕು? ಕುತ್ಕೊಂಡಿರ್ಬೇಕು. ಹೋಗ್ಬೇಕು. ಬೇರೆ ಏನು ಕೆಲಸ ಇಲ್ಲ. ನೆಕ್ಸ್ಟ್ ನಾ ಡೈರೆಕ್ಷನ್ ಕೊಡೋವರೆಗೆ ನೀನೇನ್ ಮಾಡ್ಬೇಕು? ಅಲ್ಲೇ ಇರ್ಬೇಕು. ಎಲ್ಲಿ? ಹೊರಗೆ. ಈಗ ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ಒಯ್ದು ಬಿಟ್ರೆ 8 ಗಂಟೆಗೆ 11:30 ಅವ್ರು ಏನ್ ಮಾಡುವಂಗಿಲ್ಲ, ವಾಪಸ್ ಬರುವಂಗಿಲ್ವಲ್ಲ, ಅಲ್ಲೇ ಇರ್ಬೇಕು ತಾನೆ. ಅಲ್ಲಿ ಟೀಚರ್ ಏನ್ ಹೇಳ್ತಾ ಅದ್ ಕೇಳ್ಕೊಂಡು ಕೂತ್ಕೊಳ್ಬೇಕು ತಾನೆ ಅವರು. ಹೌದು. ಈಗ ನಿಮ್ಮ ಶರೀರವನ್ನು ಕೂಡ ಎಲ್ಲರೂ ಕುಳಿಸ್ಬೇಕು ಅಂತಂದ್ರೆ ಆ ಕರ್ಮ ಮುಗಿಯವ್ರಿಗೆ ಅದೇ ಪೊಸಿಷನ್ ಅಲ್ಲಿ ಕೂತ್ಕೊಳಲ್ವಾ? ಕುತ್ಕೊಳ್ಳುತ್ತೆ. ಕೂತ್ಕೊಳ್ತಾ ತಾನೆ. ಸರಿ. ಕಣ್ಣು ಇದನ್ನೇ ನೋಡ್ತಾ ಕೂತ್ಕೊಳ್ತದ ಅಲ್ವಾ? ಈಗ ಪ್ರಶ್ನೆ, ಮನಸ್ಸನ್ನ ನೀವ್ ಹೇಳಿದ್ರಿ ಪರಮಧಾಮ ಸುಮ್ಮನೆ ಕೂತ್ಕೊಳ್ಬೇಕಂತ ಕೂತ್ಕೊಳತ್ತಾ? ಕೂತ್ಕೊಳ್ಳೋದಿಲ್ಲ. ತರಲೆ ಮಾಡ್ತೀನಿ. ನಿದ್ರೆ ಮಾಡಬಾರದು, ಬೇರೆ ಸಂಕಲ್ಪ ಮಾಡಬಾರದು. ನೀವೇನ್ ಡೈರೆಕ್ಷನ್ ಕೊಡಿದ್ರೆ ಅಷ್ಟನ್ನ ಮಾತ್ರ ಮಾಡ್ತಾ ಇರ್ಬೇಕು. ಎಷ್ಟು ಪೀರಿಯಡ್ಗೆ ಹೇಳಿದಿರ, ಎಷ್ಟು ಸಮಯಕ್ಕೆ, ಎಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದಿರೋ, ಯಾವ ಕರ್ಮ ಮಾಡ್ಲಿಕ್ಕೆ ಹೇಳಿದ್ರು ಅದನ್ನ ಮಾತ್ರ ಮಾಡ್ಬೇಕೇ ಹೊರತು ಬೇರೆದನ್ನ ಅದೇನ್ ಮಾಡುವಂಗಿಲ್ಲ, ಮಾಡುವಂಗಿಲ್ಲ. ನೆಕ್ಸ್ಟ್ ನಿಮ್ಮ ಇನ್ಸ್ಟ್ರಕ್ಷನ್ ಬರುವ ತನಕ. ಹಾಗಿದ್ರೆ ಮನ ಬುದ್ಧಿ ನಿಮ್ಮ ಮಾತನ್ನ ಕೇಳ್ತಾ ಇದೀಯಾ? ಇಲ್ಲ. ಅಂದ್ಮೇಲೆ ನೀವು ಸ್ವರಾಜ್ಯ ಅಧಿಕಾರಿ ಆಗಿದ್ರು ಆಗಿಲ್ವೋ? ಆಗಿಲ್ಲ. ಅಂದ್ರೆ ಬೇರೆ ರಾಜ್ಯ ಹೆಂಗ್ ಮಾಡ್ತೀರಿ? ಮಾಡಕ್ಕಾಗಲ್ಲ. ನಿಮ್ಮ ಮನ ಬುದ್ಧಿಯ ಮೇಲೆ ನೀವು ರಾಜ್ಯ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಶಿವಬಾಬನ ಮೇಲೆ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ? ಬೇರೆ ಆತ್ಮಗಳ ಮೇಲೆ ಹೆಂಗ್ ಮಾಡ್ಲಿಕ್ಕೆ ಆಗತ್ತೆ? ಪಂಚತತ್ವಗಳ ಮೇಲೆ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ? ಹಾಗಿದೆ ಪ್ರಶ್ನೆ, ಮನ ಬುದ್ಧಿಯ ಮೇಲೆ ನೀವು ರಾಜ್ಯ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಕಾರಣ ಏನಿರಬಹುದು? ನಿಮ್ಮ ಹತ್ರ ಕೈ ಇದೆಯಾ ಇಲ್ವೋ? ಅಂದ್ರೆ ವಿಕಾರಗಳನ್ನ ಸಂಪೂರ್ಣವಾಗಿ ಬಿಟ್ಟಿಲ್ಲದೆ ಇರ್ಬೋದು. ನಿಮ್ಮ ಹತ್ರ ಕೈ ಇದೆಯೋ ಇಲ್ವೋ? ಇದೆ. ಎಷ್ಟಿದೆ?
ಎರಡು ಕೈ ಇದೆ. ಹಾ ಸರಿ. ಹೆಚ್ಚಿಗೆ ಯಾವ ಕೈ ಉಪಯೋಗ ಮಾಡ್ತೀರಿ? ಬಲಗೈ. ಬಲಗೈ ರೈಟ್. ನಿಮ್ಮ ಬಲಗೈ ನಿಮ್ಮ ಮಾತನ್ನು ಯಾವಾಗ ಕೇಳ್ತದೆ? ನಮ್ಮ ಮಾತಾಡ್ಲಿಲ್ಲ. ಆ? ನಿಮ್ಮ ಕೈ ನಿಮ್ಮ ಮಾತನ್ನು ಯಾವಾಗ ಕೇಳುತ್ತದೆ? ಕೈ ಕೆಲಸ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಯಾರು ಕೊಡ್ತಾರೆ? ನಾನು. ಆತ್ಮ ತಾನೇ ಕೊಡ್ತದೆ. ಹೌದು. ಅದು ಹೇಳ್ದಂಗ್ ಕೇಳ್ಬೇಕಪ್ಪ. ಯಾವಾಗ ಕೇಳ್ತದ ಅದು? ಸದಾ ಕೇಳುತ್ತೆ ಅಣ್ಣ. ಕೈ ಆರೋಗ್ಯವಾಗಿದ್ದಾಗ. ಹೆಂಗಿದ್ದಾಗ? ಆರೋಗ್ಯವಾಗಿದ್ದಾಗ. ಕೈ ಗಾಯ ಆಗಿದೆ ಅಂತ ತಿಳ್ಕೊಳ್ಳಿ, ನೋವಿದೆ ಅಂತ ತಿಳ್ಕೊಳ್ಳಿ. ಅವಾಗ ನೀವ್ ಹೇಳಿದ ಮಾತು ಕೇಳತ್ತ ಅದು? ಇಲ್ಲ. ಕೇಳೋದಿಲ್ಲ. ಹೆಂಗ ಬೇಕಾದ್ರೆ ಬೆಂಡು ಆಗ್ಲಿಕ್ಕೆ ಆಗತ್ತಾ? ಇಲ್ಲ. ಏನಾಗತ್ತೆ? ನೋವಿರ್ತದೆ ತಾನೆ. ಹೌದು. ಆ ಶರೀರಕ್ಕೆ ಊಟ ಕೊಟ್ಟಿಲ್ಲ, ಶರೀರದ ಕೈಗೆ ಶಕ್ತಿ ಇಲ್ಲ, ಅವಾಗ ನಿಮ್ ಮಾತು ಕೇಳತ್ತಾ? ಕೇಳೋದಿಲ್ಲ. ಸರಿ. ಕೈ ಮೇಲೆ ಏನ್ ಮಾಡಿದಿರಿ? ತಣ್ಣಗಿರೋ ಬಟ್ಟೆ ಹಾಕೊಂಡಿದಿರಿ, ತೇವಾಗಿತ್ತು, ಅವಾಗ ನಿಮ್ ಕೈ ನಿಮ್ ಮಾತು ಕೇಳತ್ತಾ? ಚಳಿ ಇದೆ, ಅವಾಗ ನಿಮ್ ಮಾತು ಕೇಳತ್ತಾ? ಕೇಳೋದಿಲ್ಲ. ಇದು ಶರೀರ ಕೈ ನಿಮ್ ಮಾತು ಯಾವಾಗ ಕೇಳ್ತದೆ? ಆರೋಗ್ಯವಾಗಿದ್ದಾಗ. ಅದಕ್ಕೇನು ಕಾಯಿಲೆ, ನೋವು ಇರಬಾರ್ದು. ಸ್ವಚ್ಛವಾಗಿ ಇರಬೇಕು, ಶಕ್ತಿ ಇರಬೇಕು, ಆವಾಗ ಅದು ನಿಮ್ಮ ಮಾತನ್ನ ಕಾರ್ ಯಾವಾಗ ನಿಮ್ ಮಾತು ಕೇಳ್ತದೆ? ಅದು ಒಳ್ಳೆ ಕಂಡೀಷನ್ ಅಲ್ಲಿ ಇರ್ಬೇಕು. ಕಂಡೀಷನ್ ಇರಬೇಕು, ಪೆಟ್ರೋಲ್ ಇರಬೇಕು, ಟೈರ್ಸ್ ಇರ್ಬೇಕು, ಎಲ್ಲ ಸರಿ ಇರ್ಬೇಕಲ್ವಾ? ಅದ್ರಲ್ಲಿ ಯಾವ್ದೋ ಒಂದು ಸರಿ ಇಲ್ಲ ಅಂತಂದ್ರು ಆ ಸಾಧನ ನಿಮ್ಮ ಮಾತನ್ನ ಕೇಳೋದಿಲ್ಲ. ಅಂದ್ರೆ ಅದನ್ನ ಏನ್ ಸರಿ ಮಾಡ್ಬೇಕು ಅದನ್ನ ನೀವು ಮಾಡಿಲ್ಲ, ಅದಕ್ಕೆ ಆ ಸಾಧನ ನಿಮ್ಮ ಮಾತನ್ನ ಕೇಳ್ತೀವಿ. ಕೇಳೋದಿಲ್ಲ. ಈಗ ಭಗವಂತನ ಪ್ರಶ್ನೆ ಮಕ್ಕಳೇ, ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ? ಮನಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳ್ತಾ ಇದೀಯಾ? ಕೇಳ್ತಾ ಇದೀಯಾ? ಯಾಕೆ? ನಾವು ಅದಕ್ಕೆ ಕರ್ಮೇಂದ್ರಿಯಗಳಿಗೆ ಏನ್ ಬೇಕೋ ಅದು ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿರುವಂತ ಕಾಯಿಲೆ ಇನ್ನು ಗುಣ ಆಗಿಲ್ಲ. ಆಗಿಲ್ಲ, ಅದನ್ನ ಇನ್ನು ಕ್ಲೀನ್ ಹಾಗೆ ಮಾಡಿಲ್ಲ, ಅದಕ್ಕೆ ಬೇಕಾಗಿರೋ ಶಕ್ತಿ ಸಿಕ್ಕಿಲ್ಲ. ಇಲ್ಲ, ಅದಕ್ಕಾಗಿ ಅದು ನಿಮ್ಮ ಮಾತನ್ನ ಕೇಳ್ತೇವೆ. ಕೇಳೋದಿಲ್ಲ. ಅಂದ್ರೆ ಮುಖ್ಯವಾಗಿ ನಿಮ್ಮ 63 ಜನ್ಮದ ಸಾಲವನ್ನ ಯಾರು ತೀರಿಸ್ತಾರೆ? ಅವರೇ ನಿಮ್ಮಪ್ಪ. ಯಾರು ತೀರ್ಸೋದು? ಬಾಬಾ. ಸಾಲ ಮಾಡಿದ್ಯಾರು? ನಾನು. ತೀರ್ಸೋದು ಯಾರು? ಬಾಬಾ. ಈಗ ನೀವು ಮಾಡಿರುವಂತ ಸಾಲ ನೀವು ಯಾರ್ಯಾರ ಹತ್ರ ಸಾಲ ಮಾಡಿದಿರಿ? ಪಂಚತತ್ವಗಳಿಂದ. ಮನಸ್ಸು, ಬುದ್ಧಿ, ಸಂಸ್ಕಾರ, ತನು, ಧನ, ಜನ, ಪಂಚತತ್ವ, ವಾತಾವರಣ, ವಾಯುಮಂಡಲ, ಆತ್ಮಗಳು ಎಲ್ಲರ ಹತ್ರ ಮಾಡಿದ್ದಾರೋ ಇಲ್ವೋ? ಮಾಡಿ. ಅದೆಲ್ಲ ತೀರಿಸ್ಬೇಕೋ ಬೇಡವೋ? ತೀರ್ಸಿಲ್ಲ ಅಂತಂದ್ರೆ ಅದ್ ನಮ್ಮ ಮಾತು ಕೇಳಲ್ಲ. ಅದನ್ನ ಕೇಳಲ್ಲ. ಅಂದ್ರೆ ಬಾಬೆಳದು ಸ್ಪಷ್ಟ. ಈಗ ನೀವು ಮಾಡುವಂತ ಯೋಗದಿಂದ ನಿಮ್ಮ ಪಕ್ಕದಲ್ಲಿರುವಂತ ಮನಸ್ಸಿನ ಸಾಲನೆ ಇನ್ನೂವರೆಗೂ ತೀರಿಲ್ಲ. ಏನಾಗಿಲ್ಲ? ತೀರಿಲ್ಲ. ನಿಮ್ಮ ಪಕ್ಕದಲ್ಲಿರುವಂತ ಮನಬುದ್ಧಿಯ ಸಾಲನೇ ಇನ್ನು ತೀರಿಲ್ಲ ಅಂತಂದ್ರೆ ಇನ್ನು ವಿಶ್ವದ ಸಾಲ ಎಲ್ಲಿಂದ ತೀರ್ಸೋದ್ ನೀವು? ಯಾವ ಎಂಗಲ್ ಅಲ್ಲಿ ನೀವು ಮಾಸ್ಟರ್ ಸರ್ವಶಕ್ತಿವಾನ್? ಯಾವ ದೃಷ್ಟಿಯಲ್ಲಿ ನೀವು ವಿಶ್ವ ಕಲ್ಯಾಣಕಾರಿಗಳು? ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಮೊದ್ಲು ಸಾಲ ಯಾರ್ದು ತೀರ್ಬೇಕು? ನನ್ನದು. ಮೊದ್ಲು ಒಬ್ಬ ವ್ಯಕ್ತಿ ಸಾಲ ಯಾರ್ದ ತೀರ್ಸ್ಬೇಕು ಹೇಳಿ? ಯಾರ್ದ ತೀರ್ಸು? ಹತ್ತಿರದಲ್ಲಿರೋ. ಪತ್ನಿಯ ಸಾಲ ಮೊದ್ಲು ತೀರಿಸ್ಬೇಕು, ಇಲ್ಲಾಂದ್ರೆ ಪದೇ 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 ಪೀಡಿಸ್ತಾ ಇರ್ತಾಳ ಅವಳು. ಹೌದು. ಯಾಕಂದ್ರೆ ಪತ್ನಿ ಪಕ್ಕದಲ್ಲಿ ಇರ್ತಾಳಲ್ಲ, ನನ್ ದುಡ್ಡು ಕೊಡ್ಲಿಲ್ಲ, ನನ್ ದುಡ್ಡು ಕೊಡ್ಲಿಲ್ಲ, ನನ್ ದುಡ್ಡು ಕೊಡ್ಲಿ. ಯಾಕಂದ್ರೆ ಹೆಚ್ಚಿಗೆ ಸಮಯ ಅವ್ರ ಜೊತೆ ತಾನೇ ಇರೋದು. ಮೊದ್ಲು ಯಾಕೆ ತೀರಿಸ್ಬೇಕು? ಪತ್ನಿ ಸಹವಾಸನೆ ಸಾಕಪ್ಪ, ಇವ್ರದ್ದು ಸಾಲ ತಗೊಳ್ಳೋದು ಬೇಡ, ಕೊಡೋದು ಬೇಡ. ಕೇಳೋದು ಬೇಡ. ಒಂದು ವೇಳೆ ಪತ್ನಿ ಸಾಲ ತೀರಿಸಿಲ್ಲ ಅಂತಂದ್ರೆ ಊಟ ಇಲ್ಲ, ಊಟ ಇಲ್ಲ, ಕಾಫಿ ಇಲ್ಲ, ಬಟ್ಟೆಗೆ ಐರನ್ ಇಲ್ಲ, ಏನು ಇಲ್ಲ. ಅದು ತಾನೆ, ಅದು ಬೇಕು ಅಂತಂದ್ರೆ ಸಾಲನೂ ತೀರಿಸ್ಬೇಕು ಮತ್ತೆ ಉಡುಗೊರೆನೂ ಏನ್ ಮಾಡ್ಬೇಕು? ಕೊಡಬೇಕು. ಹಾಗೆ ಮನಬುದ್ಧಿ ಸಂಸ್ಕಾರಕ್ಕೆ ಏನು ಬೇಕೋ ನೀವು ಅದನ್ನೇನ್ ಮಾಡಿಲ್ಲ, ಕೊಡದೇ ಇರುವಂತ ಕಾರಣದಿಂದ ನೀವಿನ್ನು ಸ್ವರಾಜ್ಯ ಅಧಿಕಾರಿಗಳು ಆಗಿಲ್ಲ. ಅಂದ್ರೆ ಮನಬುದ್ಧಿಗೆ ಬೇಕಾಗಿರುವಷ್ಟನ್ನು ಕೂಡ ಇನ್ನೂ ನಾನು ಭಗವಂತನಿಂದ ಪಡ್ಕೊಂಡಿಲ್ಲ.
ಹಾಗಿದ್ರೆ ಇಷ್ಟು ನಾನಿನ್ನು ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಯಾವ ನಂಬಿಕೆ ವಿಶ್ವಾಸದ ಮೇಲೆ ಭಗವಂತ ನಿಮ್ಮನ್ನ ಮಾಲೀಕರನ್ನಾಗಿ ಮಾಡ್ತಾರೆ ಹೇಳಿ ನೋಡೋಣ. ಮಾಡೋದಿಲ್ಲ. ಮಾಡೋದಿಲ್ಲ ಅಲ್ವಾ? ಅವಾಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನ ಬುದ್ಧಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅಷ್ಟು ಸಮಯ ಆ ಕಾರ್ಯದಲ್ಲಿ ಇರತ್ತಾ ಅಲ್ವಾ? ಶರೀರ ನಿಮ್ಮ ಮಾತು ಕೇಳತ್ತೋ ಕೇಳಲ್ವೋ? ಕೇಳೋದಿಲ್ಲ. ಶರೀರ ನಿಮ್ಮ ಮಾತು ಕೇಳಲ್ಲ. ಕೂತ್ಕೊಳ್ಳಲ್ವಾ? ಕೂತ್ಕೊಳ್ಳುತ್ತೆ. ನಿಂತ್ಕೊಳ್ಳಲ್ವಾ? ನಿಂತ್ಕೊಳ್ಳುತ್ತೆ. ಓಡು ಅಂದ್ರೆ ಓಡತ್ತೋ ಇಲ್ವೋ? ಕೇಳುತ್ತೆ. ಆರೋಗ್ಯವಾಗಿದ್ದ ಆ ಆರೋಗ್ಯವಾಗಿದ್ದಾಗ ಶರೀರ ಕೇಳುತ್ತೆ. ಇಲ್ಲ ಆರೋಗ್ಯ ಇಲ್ದೆ ಹೋಗ್ಲಿ ನಿಮ್ ಮಾತು ಕೇಳತ್ತ. ಅದ್ರ ಪಡೆಗದೆ ಎದ್ದು ಹೋಗ್ತಾ ಇರ್ತದ? ಇಲ್ಲ. ನೀವ್ ಹೇಳಿದ್ರೆ ತಾನೇ ಅದು ಹೋಗ್ತದೆ. ಅದ್ರ ಪಾಡಿಗೆ ಅದು ನಿಂತ್ಕೊಳ್ಳೋದಿಲ್ವಲ್ಲ. ಶರೀರದ ಎಲ್ಲ ಇಂದ್ರಿಯಗಳು ನಿಮ್ಮ ಮಾತನ್ನ ಏನ್ ಮಾಡ್ತಾವೆ? ಕೇಳುತ್ತೆ. ಹಂಗ ಮನ ಬುದ್ಧಿ ಕೇಳುತ್ತಾ? ಅದು ಯಾಕೆ ಕೇಳುತ್ತೆ. ಯಾಕೆ ಸಾಲ ಇದೆ. ಯಾಕಂದ್ರೆ ಶರೀರಕ್ಕೆ ಪ್ರತಿದಿನ 3 ಹೊತ್ತಿನ ಊಟ ಕೊಡ್ತೀರಾ, ಬಟ್ಟೆ ಕೊಡ್ತೀರಾ, ಸ್ನಾನ, ಆರೋಗ್ಯ, BP, ಶುಗರು, ಮಾತ್ರೆ, ಬಂಗಾರ, ಫೇರ್ ಅಂಡ್ ಲವ್ಲಿ, ಲಿಪ್ಸ್ಟಿಕ್, ಸೋಪ ಎಲ್ಲಾನು ಕೊಡ್ತೀರಾ. ಯಾವ್ದಕ್ಕೆ? ಶರೀರಕ್ಕೆ. ಮನ ಬುದ್ಧಿಗೆ ಏನು ಕೊಡ್ತೀರಿ? ಏನು ಕೊಡಲ್ಲ. ಕೆಲಸ ಮಾಡು ಬರದಿ ಅದ್ರ ಕೆಲಸ ಮಾಡಿಸೋದ ಬಿಟ್ಟು ಅದಕ್ಕೇನು ಕೊಡೋದಿಲ್ಲ. ಅವಾಗ ಅದ್ಯಾಕೆ ನಿಮ್ ಮಾತು ಕೇಳ್ಬೇಕು ಅಲ್ವಾ? ಅದಕ್ಕಾಗಿ ಹೇಳ್ತಾರೆ, ಮಕ್ಕಳೇ, ಮೊದಲನೇದಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ನನ್ನ ಮೇಲೆ ರಾಜ್ಯ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೇನೆ. ಬೇರೆಯವರಿಗೆ ದಾನ ಮಾಡೋದು ಆಮೇಲೆ. ಅದು ಸಿಂಪಲ್ ಆದ್ಮೇಲೆ ನಾನು ಮಾಡಿರುವಂತ ಸಂಪಾದನೆಯಿಂದ ನನ್ನ ಹೊಟ್ಟೆ ತುಂಬ್ತಾ ಇದೆಯಾ? ಹೊಟ್ಟೆ ತುಂಬಿದ್ದಿದ್ರೆ ಹೊಟ್ಟೆ ನಿಮ್ಗೆ ಊಟ ಬೇಕು ಅಂತ ಕೇಳತ್ತಾ? ಇಲ್ಲ. ಈಗ ಮನ ಬುದ್ಧಿ ಇನ್ನು ಕೇಳ್ತಾ ಇದೆ ಅಂತಂದ್ರೆ ನಿಮ್ಮ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಬೇಕಾಗಿರೋದನ್ನ ನೀವು ಕೊಟ್ಟಿಲ್ಲ. ಒಂದೇ ಸ್ವಚ್ಛ ಮಾಡಿಲ್ಲ, ಒಂದೇ ಆರೋಗ್ಯ ಇಲ್ಲ, ಒಂದೇ ಶಕ್ತಿ ಇಲ್ಲ, ಅಥವಾ ಆಹಾರ ಇಲ್ಲ. ಅದಕ್ಕಾಗಿ ಅದು ನಿಮ್ಮ ಮಾತನ್ನ ಕೇಳ್ತಾರೆ. ಅಂದ ನಿಮ್ಮ ವಾಸ್ತವಿಕ ಸ್ಥಿತಿಯನ್ನ ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ. ರಾಜಯೋಗದಿಂದ ಮೊದ್ಲಾಗ್ಬೇಕಾಗಿರೋದು ಏನು ಅಂದ್ರೆ ನಿಮ್ಮ ಮನ ಬುದ್ಧಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ ಬರಬೇಕು. ನೀವು ಎಷ್ಟು ಸಮಯ ಬೇಕು ಮನಸ್ಸಿನಿಂದ ಪರಮಧಾಮದಲ್ಲಿ ಇರ್ಲಿಕ್ಕೆ ನಿಮ್ಮ ಹತ್ರ ಆಗ್ಬೇಕು. ಸೂಕ್ಷ್ಮವತನದಲ್ಲಿ ಇರ್ಲಿಕ್ಕೆ ಆಗ್ಬೇಕು, ಸ್ಥೂಲವತನದಲ್ಲಿ ಇರ್ಲಿಕ್ಕೆ ಆಗ್ಬೇಕು. ಈಶ್ವರಿ ಜ್ಞಾನ ಹೇಳ್ತೀನಿ ಅಷ್ಟೊತ್ತು ನೀವು ಈಶ್ವರಿ ಜ್ಞಾನದಲ್ಲೇ ಇರಬೇಕು. ಓಕೆ, ಸರಿ. ಕ್ರಿಕೆಟ್ ನೋಡ್ಬೇಕಾದ್ರೆ ಟಿವಿಯಲ್ಲಿ ಮನಬುದ್ಧಿ ಇರ್ತದೋ ಇರಲ್ವೋ? ಇರ್ತದೆ. ಆವಾಗ ಅದ್ರಲ್ಲಿ ಬೇಕಾದ್ರೆ ಇರ್ತದೆ, ಏಕಾಗ್ರತೆ ಬಂದ್ಬಿಡ್ತದೆ. ಅದು ಯಾವ್ದಲ್ಲಿ ಇರೋದಿಲ್ಲ? ಯೋಗದಲ್ಲಿ. ರಾಜಯೋಗದಲ್ಲಿ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ ಯೋಗವನ್ನು ಹೇಗೆ ಮಾಡಬೇಕು, ವಿಧಿ ಏನು, ಅದರಿಂದ ಕರ್ಮ ಫಲವನ್ನು ಹೇಗೆ ತಗೊಳ್ಬೇಕು ಅದು ನನಗೆ ಗೊತ್ತಿಲ್ಲದೆ ಇರುವಂತ ಕಾರಣದಿಂದ ಮನಬುದ್ಧಿಯಲ್ಲಿ ಏನ್ ಮಾಡೋದಿಲ್ಲ, ಕೂತ್ಕೊಳ್ಳೋದಿಲ್ಲ. ಅಲ್ಲಿಂದ ಏನ್ ಮಾಡ್ಬಿಡ್ತದೆ, ಜಾರ್ ಬಿಡ್ತದೆ. ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನಿಮ್ಗೆ ಚೆನ್ನಾಗಿ ಯೋಗ ಆಗ್ತಿದ್ದಾಗ ಮನಬುದ್ಧಿಯಲ್ಲಿ ಇರ್ತದೋ ಇರಲ್ವೋ? ಇರುತ್ತೆ ಅಲ್ವಾ? ಒಂದ್ ಸಣ್ಣ ಮಗುಗೆ ಬೇಕಾಗಿರೋ ತಿಂಡಿ ಕೊಡ್ತಾ ಇರಿ, ಅವಾಗ ಏನ್ ಮಾಡ್ತಾರದು? ಅಲ್ಲೇ ಇನ್ನು ಕೊಡು, ಇನ್ನು ಕೊಡು, ಇನ್ನು ಕೊಡು ಅಂತ ಹೇಳುತ್ತೆ. ಓಕೆ, ಯಾವಾಗಿರೋದಿಲ್ಲ? ಅದಕ್ಕೆ ಕೈ ಕೊಟ್ಬಿಡಿ, ಖಾರ ಕೊಟ್ಬಿಡಿ, ಬೇಡ 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 ಅಂತ ಹೇಳ್ತಾರೆ. ಹೌದ್ ತಾನೆ? ಹಾಗೆ ಮನಬುದ್ಧಿ ಯಾಕೆ ಇರ್ತಾ ಇಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರೋದನ್ನ ನಾನು ಕೊಡ್ತಾ ಇಲ್ಲ. तो दोनों मालिकपन हर बच्चे को बाप द्वारा मिला हुआ है. ಎರಡೂ ಮಾಲೀಕತನ ಯಾರಿಂದ ಸಿಕ್ಕಿದೆ ಅಂತೆ? ತಂದೆ ಮೂಲಕ. ಯಾವುದು? ಒಂದು ಸರ್ವ ಖಜಾನೆ, ಇನ್ನೊಂದು ಸ್ವರಾಜ್ಯ ಅಧಿಕಾರಿ ಆಗುವ. ರಾಜ್ಯಾಧಿಕಾರಿ. ಅಂದ್ರೆ ಇನ್ನು ಸ್ವರಾಜ್ಯ ಅಧಿಕಾರಿ ಆಗುವಷ್ಟು ನಾನಿನ್ನು ಬಾಬನಿಂದ ಮಾಲಿಕೆ ಖಜಾನೆ ಏನೇನ್ ಮಾಡಿಲ್ಲ, ಪಡ್ಕೊಂಡಿಲ್ಲ. ಸರ್ವ ಖಜಾನೆ ಅಂತದೇನು? ವಿಶ್ವ ಕಲ್ಯಾಣಕ್ಕೆ. ಸರ್ವ ಖಜಾನೆ ಯಾವುದು? ವಿಶ್ವ ಕಲ್ಯಾಣ. ಈಗ ಭಗವಂತ ಕೊಡುವಂತ ಖಜಾನೆಯನ್ನ ನಿಮ್ಮ ವೈಯಕ್ತಿಕ ಸಾಧನಗಳಿಗೆ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲದೇ ಇರುವಂತ ಕಾರಣದಿಂದ ಎಲ್ಲರಿಗೂ ಕೊಡುವುದಕ್ಕೋಸ್ಕರ ಬಾಬಾ ನಿಮ್ಮನ್ನ ಮಾಲೀಕರನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ? ಹೌದು ಅಲ್ವಾ? ನೀವು 10 ರೂಪಾಯಿ ಕೊಟ್ಟಾಗ ನೀವು ಹಾಲು ಕುಡಿಬೇಕು, ಅದನ್ನ ಬಿಟ್ಬಿಟ್ಟು ಕುರ್ಕುರಿ ಖರೀದಿ ಮಾಡ್ಕೊಂಡು ತಿಂದ್ರೆ ನೆಕ್ಸ್ಟ್ ಟೈಮ್ ಅಪ್ಪ ನಿಮ್ಗೆ ದುಡ್ಡು ಕೊಡ್ತಾರ, ಕೊಡಲ್ವೋ? ಕೊಡೋದಿಲ್ಲ. ಬೇರೆಯವ್ರಿಗೆ ಏನಾದ್ರು ತಿಂಡಿ ಕೊಡಿ ಅಂತ ನಿಮ್ಮ ಹತ್ರ ದುಡ್ಡು ಕೊಡ್ತಾರ? ಯಾಕೆ ಹೇಳಿ? ತಾನು ಆರೋಗ್ಯ ಹಾಳು ಮಾಡ್ಕತಾನೆ, ಅವರಿಗೂ ಕೂಡ ಕುರ್ಕುರಿ ತಿನ್ನಿಸ್ತೀರಿ ಅಂತ. ಅವ್ರಿಗೂ ಹಾಳು ಮಾಡ್ತಾನೆ. ನೀವು ತಿನ್ನೋದ್ರಲ್ಲಿ ಅವ್ರಿಗೂ ಕೊಡ್ತೀರಿ ಅಂತ. ಅವಾಗ ನಿಮ್ಮ ಹತ್ರ ಭಗವಂತ ಅಥವಾ ತಂದೆ ಏನ್ ಮಾಡುದಿಲ್ಲ, ಹಣವನ್ನ ಕೊಡೋದಿಲ್ಲ. ಬಾಲಕ್ ಬಿ ಹೇ और ಮಾಲಿಕ್ ಬಿ ಹೇ. ಈ ಖಜಾನೆ ನೀವ್ಯಾರು?
ಮಾಲೀಕ ಬಾಲಕರು ಹೌದು, ಮಾಲೀಕರು ಹೌದು. ಬಾಲಕ ಅಂತಂದ್ರೆ ಮಾಲೀಕ ಬಾಲಕರು ಅಂತಂದ್ರೆ ತೆಗೆದುಕೊಳ್ಳುವಾಗ ತಂದೆ ಮಾಲೀಕ. ನಾನ್ ಕೊಟ್ಟಿದ್ದೇನೆ ಅಂತ ಆಗ್ಬಾರ್ದು. ಏನಾಗ್ಬಾರ್ದು? ನಾನು ನಾನು ಕೊಡು- ಅನ್ನೋದಿರ್ಬಾರ್ದು. ಬಾಲಕ ಯಾವಾಗ, ಮಾಲೀಕ ಯಾವಾಗ? ಕೊಡುವಾಗ ಮಾಲೀಕ, ಹ, ತಗೊಳ್ಬೇಕಾದ್ರೆ ತೆಗೆದುಕೊಳ್ಳುವಾಗ ಬಾಲಕ. ಯಾರ ಹತ್ರ ತಗೊಳ್ಬೇಕಾದ್ರೆ ಬಾಲಕ? ಬಾಬಾ ಅವರ ಬಾಬಾ ಅವ್ರದ್ದು ತಗೊಳ್ಬೇಕಾದ್ರೆ ಬಾಲಕ. ಬೇರೆಯವ್ರು ಕೊಡ್ಬೇಕಾದ್ರೆ ಮಾಲೀಕ. ಬಾಬಾ ಅಂತ ತಗೊಳ್ಬೇಕು. ಬೇರೆಯವ್ರು ಕೊಡ್ಬೇಕಾದ್ರೆ ಕೊಡು. ಅಧಿಕಾರದಿಂದ ಏನ್ ಮಾಡ್ಬೇಕು? ಕೊಡ್ತಾರೆ. ಕೊಡೋದು. ಜ್ಞಾನ ಕೇಳ್ಬೇಕಾದ್ರೆ ಬಾಲಕ, ಬಾಲಕ. ಜ್ಞಾನ ಹೇಳ್ಬೇಕಾದ್ರೆ ಮಾಲೀಕ. ಮಾಲೀಕ, ಶಕ್ತಿ ತಗೊಳ್ಬೇಕಾದ್ರೆ ಬಾಲಕ, ಅಂದ್ರೆ ಮಾಲೀಕ. ಅದು ಎಂದೂ ಕೂಡ ಅಪ್ಪನ ಎದುರುಗಡೆಗೆ ಮಾಲೀಕ ಆಗುವುದು. ಆಗುವ ಹಾಗೆ ಇಲ್ಲ. ಅಪ್ಪನ ಎದುರುಗಡೆ ನೀವು ಯಾವಾಗ್ಲೂ ಏನೋ ಬಾಲಕರ ಮಗು ಈ ಬಾಬಾ ಹತ್ರ ಮುಜ್ ಬಾಪ್ ಕೋ ಯಾದ್ ಕರು, ನಾನು ಯಾವಾಗ್ಲೂ ಅಪ್ಪನೇ, ನೀನ್ ಯಾವಾಗ್ಲೂ ಮಗನೇ. ಸ್ವತಃ ನಾನು ಬಂದು ಕರ್ಮವನ್ನ ಮಾಡುದು ಕೂಡ ನೀನ್ ಯಾರು? बालक। मेरा बाबा कहा और बाप ने भी मेरा बच्चा कहा, तो बालक और मालिक दोनों अनुभव है। ಅದಕ್ಕಾಗಿ ನಾವು ಬಾಲಕರಿಂದ ಮಾಲೀಕರಾಗಬೇಕು ಅಂತಂದ್ರೆ ಆಧಾರ ಯಾವ್ದಂತೆ? ಮೇರಾ ಬಾಬಾ ಅಂತ ಹೇಳ್ಬೇಕಂತ. ಏನ್ ಮಾಡ್ಬೇಕಂತೆ? ಮೇರಾ ಹಂಗಂದ್ರೆ ಹಂಗಂದ್ರೆ ನನ್ನ ಸದಾ ಜೊತೆಯಲ್ಲಿರೋರು. ಒಂದು ಮಗು ಓಡ್ ಬಂದ್ಬಿಟ್ಟು ಅಮ್ಮ ಅಂತ ಹೇಳುತ್ತೆ ನೋಡಿ. ಏನ್ ಮಾಡ್ತದೆ? ಅಮ್ಮ ಅಂತ ಯಾವಾಗ? ತಾಯಿ ನೋಡ್ದೆ. ತಾಯಿ ಏನ್ ಯಾವಾಗ ನೋಡುತ್ತೆ ಮಗು? ಸ್ವಲ್ಪ ದಿನ ಬಿಟ್ಟು ಸಿಕ್ತಾಗ. ಬೆಳಿಗ್ಗೆ ಸ್ಕೂಲಿಗೆ 8:30 ಕಳಿಸಿರ್ತಾರಲ್ಲ, ಸ್ಕೂಲಿಗೆ ಹೋಗೋದು ಮನ್ಸಿರೋದಿಲ್ಲ ಮಗುಗೆ, ಸರಿನಾ? ಸಾಯಂಕಾಲ 5:30 ಆಗಿದ್ದಿರ್ತದೆ. ಸ್ಕೂಲ್ ಗಂಟೆ ಬಾರಿಸ್ತಾರೆ. ಅವಾಗೇನು? ಅಲ್ಲಿಂದ ತಾಯಿ ನೋಡ ಆತರ ಹೊರಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಸಿಕ್ತು. ಹೊರಗಡೆ ಗೇಟಲ್ಲಿ ಯಾರಿದ್ದಾರೆ? ಅಮ್ಮ 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 ಅಂತ ಹೋಗುತ್ತೆ. ಯಾರು? ಮಗು ಯಾಕೆ? ಬಹಳ ಕಳ್ದೋಗಿರುತ್ತಲ್ಲ. ಮೊಬೈಲ್ ಆಟ ಆಡ್ಲಿಕ್ಕೆ. ಯಾಕೆ ಹೇಳಿ? ಮೊಬೈಲ್ ಆಡಲಿ. ಈಗಿನಿಂದಲೇ ಅಮ್ಮ ಅಂತ ಹೋಗೋದು, ಅಮ್ಮನ ಮಡಿಯಲ್ಲಿ ಕುತ್ಕೊಳ್ಳೋದು, ಕೈಲಿರೋ ಮೊಬೈಲ್ ಏನ್ ಮಾಡೋದು? ಕಿತ್ಕೊಳ್ಳೋದು. ಯಾಕಂದ್ರೆ ಅದಕ್ಕೆ ಬೇಕಾಗಿರೋದು ಏನಾಗ್ಬಿಟ್ಟಿದೆ? ಮೊಬೈಲ್ ಸ್ಕೂಲಲ್ಲಿ ಇದ್ದಾಗ ಒಂದಿದ್ದು ಬಂಧನ ಕಟ್ಟಾಗ್ಬಿಟ್ಟಾಗಿತ್ತು ಅಲ್ವಾ? ಅಮ್ಮ ಸಿಕ್ಕಿದ ತಕ್ಷಣ ಅಮ್ಮನ ಮಡಿಯಲ್ಲಿ ಹೋಯ್ತು, ಕೈಯಲ್ಲಿ ಮೊಬೈಲ್ ಸಿಕ್ತು ಅಂತಂದ್ರೆ ಮಗುಗೇನ್ ಸಿಕ್ತು? ಖುಷಿ. ಸ್ವರ್ಗ. ಆವಾಗ ಮಗುವಿನ ಶರೀರ, ಸಾಕ್ಸು, ಶೂ, ಬುಕ್ಕು, ಬ್ಯಾಗು, ಟಿಫಿನ್ ಕ್ಯಾರರ್ ಎಲ್ಲ ಜವಾಬ್ದಾರಿ ಯಾರ್ದು? ಅಮ್ಮಂದೆ. ಅಮ್ಮಂದೆ ಅದೇನ್ ಮಾಡ್ತಾ ಇರ್ತದೆ? ಮೊಬೈಲ್ ಮೊಬೈಲ್ ಆಡ್ಕೊಂಡಿರ್ತದೆ ಅಲ್ವಾ? ಹಾಗೆ ಬಾಬಾ ಇರ್ತಾರೆ. ಹೀಗೆ ಅಮ್ಮ ಅಂತ ಬಂದಾಗ್ಲೇನೆ ತಾನೇ ಏನಾಗ್ತದೆ? ಅಮ್ಮ ಎತ್ಕೊಂಡ್ಬಿಟ್ಟು ಮಡಿಲಲ್ಲಿ ಇಟ್ಕೊಳ್ತಾರೆ ಮತ್ತು ತನ್ನ ಹತ್ತಿರ 50,000 ರೂಪಾಯಿ ಮೊಬೈಲ್ ಕೊಡ್ತಾರೆ ಅಲ್ವಾ? ಈಗ ಅಮ್ಮ ಬಂದ ಮೇಲೂ ಕೂಡ, ಸ್ಕೂಲ್ ಬಿಟ್ಟ ಮೇಲೂ ಕೂಡ ಮಗು ಇನ್ನೂ ಕ್ರಿಕೆಟ್ ಆಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಆವಾಗ ಇನ್ನು ಮಕ್ಕಳ ಹತ್ರ ಆಟ ಆಡ್ತಾ ಇದೆ, ಇನ್ನು ಮಾತಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಅಮ್ಮ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ ವೆಂಕಟೇಶಣ್ಣ? ಒಂದ್ ಕೋಲ್ ತಗೊಂಡ್ ಬರ್ತಾರೆ. ಏನ್ ಮಾಡ್ತಾರೆ? ಕೋಲ್ ತಗೊಂಡು ಬರ್ತಾರೆ. ಆಟ ಆಡಿ ಸಾಕು, ಮನೆಗ್ ಬಾ, ಟ್ಯೂಷನ್ಗೆ ಹೋಗ್ಬೇಕು, ಓದ್ಕೊಳ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಮೀರಾ ಬಾಬಾ ಅಂತ ಹೇಳ್ತೀರೋ ಅಥವಾ ಬಾಬಾನ ಹತ್ರ ಬೇಡ್ತಾ ಇದ್ದೀರೋ, ಕೂಗ್ತಾ ಇದ್ದೀರೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಬಾಲಕರು ಮತ್ತು ಮಾಲೀಕರು ಎರಡಕ್ಕೂ ಆಧಾರ ಯಾವುದು? ಯಾವ ಭಾವದಿಂದ ನೀವು ಮೀರಾ ಬಾಬಾ ಅಂತ ಹೇಳಿದಿರಿ. ಓಕೆ, ಹೆಚ್ಚಿನ ಜನ ನಮ್ಮ ಬಾಬಾನ ಮಕ್ಕಳು ಮೀರಾ ಬಾಬಾ ಅಂತ ಹೇಳುದು ಯಾವಾಗ? ಕಷ್ಟ ಬಂದಾಗ. ಆ ಕಷ್ಟ ಬಂದಾಗ, ಸಂಕಟ ಬಂದಾಗ, ಅದು ಶಾರೀರಿಕ ಕಷ್ಟಗಳು ಬಂದಾಗ, ಹಣಕಾಸಿನ ಕಷ್ಟಗಳು ಬಂದಾಗ, ತನು ಧನ ಜನದ ಕಷ್ಟಗಳು ಬಂದಾಗ ನಾವೇನ್ ಮಾಡೋದು? ಬಾಬಾ ಅಂತ ಬಾಬಾನ ಮೇಲೆ ಪ್ರೀತಿ ಏನು ಉಕ್ಕಿ ಏನಾಗ್ತಾ ಇರ್ತದೆ? ಹರಿತಾ ಇರ್ತದೆ. ಯಾವಾಗ? ಕಷ್ಟ ಬಂದಾಗ ಅಮೃತ ವೇಳೆನೂ ಹೇಳ್ತೀವಿ, ಬಾಬನ ಮನೆಗೂ ಹೋಗ್ತೀವಿ, ಭಂಡಾರದಲ್ಲಿ ಧನನೂ ಕೂಡ ಹಾಕ್ತಿವಿ, ಕಸನೂ ಗುಡಿಸ್ತೀವಿ, ಎಲ್ಲಾನು ಮಾಡ್ತೀವಿ ಅಲ್ವಾ? ಬಟ್ಟಿನೂ ಮಾಡ್ತೀವಿ. ಓಕೆ, ಸಮಸ್ಯೆ ಪರಿಹಾರ ಆದ್ಮೇಲೆ ಅಪ್ಪನ ಯಾವ ಬಾಬಾನೋ, ಯಾವ ಬ್ರಹ್ಮಕುಮಾರಿಸೋ, ಯಾವ ಜ್ಞಾನನೋ ನಮ್ಗೋದ್ಕು ಏನು ಸಂಬಂಧವೇ ಇಲ್ಲ. ಇಲ್ಲ ಅಲ್ವಾ? ಲೌಕಿಕದಲ್ಲೂ ಕೂಡ ಯಾವ್ದೋ ಒಂದು ಆಫೀಸರ್ಸ್ ಕೆಲಸ ಆಗ್ಬೇಕು ಅಂತ ಏನ್ ಬೇಕಾದ್ರೂ ಮಾಡ್ತಾರೆ. ಕೆಲಸ ಮುಗಿದ್ಮೇಲೆ
ನೀನ್ ಯಾರು ಗೊತ್ತೇ ಇಲ್ಲ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಆ ರೀತಿ ಅಲ್ಲ, ಸದಾಕಾಲ ಯಾವ ಮಕ್ಕಳು ಬೆಳಗಿಂದ ಸಾಯಂಕಾಲದವರೆಗೂ ನನ್ನ ಬಾಬಾ ಅಂತ ತಿಳ್ಕೊಂಡು ಈಶ್ವರ್ಯ ಕಾರ್ಯಕ್ಕೆ ಸದಾ ಸನ್ನದ್ಧರಾಗ್ಬಿಟ್ಟು ತಮ್ಮ ತನುಮನ ಧನವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಾರೋ, ತಂದೆ ಎದುರುಗಡೆ ಯಾವಾಗ್ಲೂ ಕೂಡ ಬಾಲಕರಾಗಿರ್ತಾರೋ ಅವರನ್ನೇ ಬಾಬಾ ಏನ್ ಮಾಡ್ತಾರೆ, ಮಾಲೀಕರನ್ನಾಗಿ ಮಾಡ್ತಾರೆ. ಒಂದು ವಿಷಯ ತಿಳ್ಕೊಳ್ಳಿ, ನೀವೆಷ್ಟೇ ದೊಡ್ಡವರಾದರೂ ಕೂಡ ತಂದೆಗೆ ನೀವು ಬಾಲಕರೇನೆ. ಊರಿಗೆ ಅರಸನಾದರೂ, ಮುಂದೆಲಿ ಊರಿಗೆ ಅರಸನಾದರೂ ಗೊತ್ತಿಲ್ಲ. ತಂದೆಗೆ ಮಗು. ತಾಯಿಗೆ ಮಗು. ಊರಿಗೆ ನೀನು ಅರಸನೇ ಆಗಿರಬಹುದು, ಜನ ಇಲ್ಲ ನಿನ್ನ ಕಾಲಕ್ಕೆ ನಮಸ್ಕಾರ ಮಾಡ್ಬೋದು, ಆದ್ರೆ ತಾಯಿ ಎದುರುಗಡೆ ಬಂದಾಗ ನೀನು ಮಗು. ಆ ತಾಯಿ ಎದುರುಗಡೆಗೆ ಕಾಲು ಮುಟ್ಲೇಬೇಕು, ತಲೆ ಬಗ್ಸ್ಲೇಬೇಕು, ಗೌರವವನ್ನ ಕೊಡ್ಲೇಬೇಕಾಗ್ತದೆ. ಹಾಗೆ ಪ್ರಪಂಚದಲ್ಲಿ ಎಲ್ಲೇ ನೀವು ಪ್ರಸಿದ್ಧಿಯಾದ್ರೂ ಕೂಡ ಭಗವಂತನ ಎದುರುಗಡೆ ನೀವು ಸಂಪೂರ್ಣ ಶರಣಾಗತಿ ಬೇಕಾಗ್ತದೆ. ಅದರಿಂದ ಬಾಲಕರಿಂದ ಏನಾಗ್ಬೇಕು, ಮಾಲೀಕರಾಗಬೇಕಾಗತ್ತೆ. ಯಾವಾಗ ನೀವು ಫಸ್ಟ್ ಬಾಬನಲ್ಲಿ ಎಷ್ಟರ ಮಟ್ಟಿಗೆ ಬಾಲಕರಾಗಿರ್ತೀರೋ ಅಷ್ಟು ವಿಶ್ವಕ್ಕೆ ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ, ಸಂಗಮ ಯುಗದಲ್ಲಿ ಎಷ್ಟು ಬಾಲಕರಾಗಿರ್ತೀರೋ ಬಾಬನ ಎದುರುಗಡೆಗೆ, ಸತ್ಯುಗ ತ್ರೇತಾಯುಗದಲ್ಲಿ ನೀವೇನಾಗ್ತೀರಿ, ಬಾಲಕರು. ಅದು ನಾವು ಎಷ್ಟೇ ಅನುಭವಿಗಳಾದ್ರೂ ಎಷ್ಟೇ ದೊಡ್ಡವರಾದ್ರೂ ಬಾಬನ ಎದುರುಗಡೆಗೆ ಬಾಲಕರು. ಸಣ್ಣ ಮಗು. ಯಾರ ಮಗು? ಸಣ್ಣ ಮಗು. ಸಣ್ಣ ಮಗುನ ಪುಟಾಣಿ ಮಗುನ ಪುಟಾಣಿ ಮಗು. ಮಗು ಪುಟಾಣಿ ಮಗು ಆಗಿರ್ಬೇಕು. ಸರಿನಾ? ಅಂತ ಮಕ್ಕಳನ್ನ ಬಾಬಾ ಯಾವಾಗ್ಲೂ ಎಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲಲ್ಲಿ ಇಟ್ಕೊತಾರೆ. ಅವಾಗ ಆ ಮಗುವಿನ ಕೈಯಲ್ಲಿರ್ತದೆ, ಜೇಬಲ್ಲಿ. ಯಾರ ಜೇಬಲ್ಲಿ? ಯಾಕೆ? ಅಪ್ಪ ಜೋಬಲ್ಲಿ ಇರೋ ದುಡ್ಡು ನಿಮ್ ಜೋಬಲ್ಲಿ ಹಾಕೊಳ್ಳಿಕ್ಕ? ಅಪ್ಪ ಜೋಬಲ್ಲಿ ಇರೋದು ನಿಮ್ ಜೋಬಲ್ಲಿ ಹಾಕೊಳ್ಳಿಕ್ಕ? ಅಲ್ಲ. ಅಕ್ಕಂದಿರ್ ಏನ್ ಮಾಡ್ತಾರೆ ಅಂದ್ರೆ, ಮನೆಯವರು ಸ್ನಾನಕ್ಕೆ ಹೋದಾಗ ಪತಿಯಲ್ಲಿರುವಂತ ಪರ್ಸಿನ ಹಣವನ್ನ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ತಮ್ಮ ಪರ್ಸಿಗೆ ಹಾಕೊಳ್ತಾರೆ. ಬೇರೆಯವ್ರಿಗೆ ಕೊಡ್ಲಿಕ್ಕಲ್ಲ, ಆ ಪರ್ಸಿಂದ ತೆಗೆದು ಸೇರ್ಕೊಳ್ಳುತ್ತೆ. ತಮ್ಮ ಪರ್ಸಿಗೆ ಹಾಕೊಬಿಡ್ತದೆ. ಆ ಆಸ್ತಿ ಏನಾಗ್ತದೆ, ಇವ್ರದಾಗ್ಬಿಡ್ತದೆ. ನೀವ್ ಹಂಗ್ ಮಾಡ್ತೀರಾ? ಇಲ್ಲ. ಏನ್ ಮಾಡ್ಬೇಕು, ಅಪ್ಪನ ಮಡಿಲಿ ದುಡ್ಡು ಹಾಕಿ ಅದೇ ತೆಗೆದ್ಬಿಟ್ಟು ಏನ್ ಮಾಡ್ಬೇಕು, ಬೇರೆಯವ್ರು ಕೊಡುವಂತವ್ರಾಗ್ಬೇಕೇ ಹೊರತು ನೀವೇನ್ ಮಾಡ್ಬಾರ್ದು, ಉಪಯೋಗ ಮಾಡ್ಬಾರ್ದು. ಕೊಡಬಾರ್ದು. ಓಕೆ, ಶಾಂತಿ.